ನಮಸ್ಕಾರಗಳೇ, ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್. ನಿನ್ನೆ ಮಾಡಿದಂಥ ವಿಡಿಯೋಗೆ ಮತ್ತು ಮೊನ್ನೆ ಮಾಡಿದಂಥ ವಿಡಿಯೋಗೆ ಬಹಳಷ್ಟು ಕಮೆಂಟ್ಗಳು ಬಂದಾವ. 30 ನಿಮಿಷದ ಒಂದು ವಿಡಿಯೋ ಮತ್ತು 15 ನಿಮಿಷದ ಒಂದು ವಿಡಿಯೋ ಎದಕ್ಕೆ 2 ದಿನ ಕಂಟಿನ್ಯೂ ಆಗಿ ಮಾಡಿದೆ ಅಂದ್ರೆ ಬಹಳಷ್ಟು ಕ್ಯೂರಿಗಳು ಇರ್ತಾವೆ. ಎಲ್ಲರೂ ಕೇಳುವಂಥ ಪ್ರಶ್ನೆ ಒಂದೇ, ಸರ್ ರೀಯೂಸ್ ಕಂಟೆಂಟ್ ಎದಕ್ಕೆ ಬರ್ತೈತಿ, ರೀಯೂಸ್ ಕಂಟೆಂಟ್ ಯಾಕೆ ಬರ್ತೈತಿ, ಮತ್ತು ರೀಯೂಸ್ ಕಂಟೆಂಟ್ದಿಂದ ಹೇಗೆ ನಾವು ತಪ್ಪಿಸ್ಕೋಬಹುದು, ರೀಯೂಸ್ ಕಂಟೆಂಟ್ ಬರಲಾರ್ದಂಗೆ ಹೇಗೆ ಮಾಡಬಹುದು, ಮತ್ತು ಮ್ಯೂಸಿಕ್ ಯೂಸ್ ಮಾಡಿದರೆ ಯಾವ ಥರ ನಾವು ಉಳಿಬಹುದು, ಮತ್ತು ಬಹಳಷ್ಟು ನಿಮ್ಮದು ಪ್ರಶ್ನೆಗಳು ಸಿಮಿಲರ್ ಆದ ಒಂದು ಪ್ರಶ್ನೆಗಳಿಗೆ ನಾನು ಉತ್ತರ ಆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ. ಮತ್ತು ನೀವು ಆ ವಿಡಿಯೋ ನೋಡ್ಲಿಕ್ಕೆ ದಯವಿಟ್ಟು ಆ ವಿಡಿಯೋಗಳನ್ನು ಹೋಗಿ ನೋಡ್ರಿ. ಇದರಿಂದ ನಿಮ್ಗೆ ಎಲ್ಲರೂ ಕೇಳುವಂಥ ಸಿಮಿಲರ್ ಆದ ಕಂಟೆಂಟ್, ಸಿಮಿಲರ್ ಆದಂಥ ಮತ್ತು ಕಮೆಂಟ್ಗಳಿಗೆ ಉತ್ತರ ಆ 2 ವಿಡಿಯೋದಲ್ಲಿ ಇದೆ. ಅದಕ್ಕಾಗಿ ಈ ವಿಡಿಯೋ ಈಗ ಮಾಡ್ತಾ ಇದ್ದೀನಿ. ಇವತ್ತು ಬಹಳಷ್ಟು ನನಗೆ ಇಲ್ಲಿ ಕಮೆಂಟ್ ಮಾಡಿದ್ದಾರೆ. ಆ ಕಮೆಂಟ್ಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನ ಇವತ್ತು ಮಾಡ್ತೀನಿ. ನಿನ್ನೆ ಮೊನ್ನೆ ಉಳಿದಿರುವಂಥ ಕಮೆಂಟ್ಗಳು ಮತ್ತು ಈಗ ಹೊಸದಾಗಿ ಬಂದಿರುವಂಥ ಕಮೆಂಟ್ಗಳಿಗೆ ಮತ್ತು ಸೊಲ್ಯೂಷನ್ ಕೊಡೋಣ. ನಿಮಗೆ ಉತ್ತರ ಕೊಟ್ಟಿಗೆಯಿಂದ ನಿಮ್ಮ ಯೂಟ್ಯೂಬ್ ಜರ್ನಿಯಲ್ಲಿ ನಿಮಗೆ ಮುಂದೆ ಬೆಳೀಲಿಕ್ಕೆ ನಾನು ಸಹಾಯ ಮಾಡುವ ಈ ಪ್ರಯತ್ನ ಈ ನಿಮ್ಮ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ನಾನು ಬಾಷಾ ಖಾನ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಭಾಳಷ್ಟು ಕಮೆಂಟ್ಗಳು ಬಂದಾವ. ಈಗ ನಾನು ರಿಫ್ರೆಶ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಯೂಟ್ಯೂಬ್ ಡ್ಯಾಶ್ಬೋರ್ಡ್ನಲ್ಲಿ ಬಂದಿದ್ದೀನಿ. ನಾನು ಕಮೆಂಟ್ ಬಾಕ್ಸ್ನಲ್ಲಿ ಬಂದಿದ್ದೀನಿ. ಕಮೆಂಟ್ನಲ್ಲಿ ಮತ್ತು ಇನ್ನೊಂದು ವಿಷಯ, ನೀವು ಕಮೆಂಟ್ ಮಾಡುವಾಗ ನಿಮ್ಮದು ಚಾನಲ್ನಲ್ಲಿ 1-2 ವಿಡಿಯೋ ಇರಬೇಕು ಅಥವಾ 10 ವಿಡಿಯೋ ಇರಬೇಕು. ನೀವು ವಿಡಿಯೋ ಅಲ್ಲಿ ಏನಾದರೂ ಕ್ರಿಯೇಟ್ ಮಾಡ್ತಿರಬೇಕು. ಅಂಥದ್ದು ಒಂದು ಚಾನಲ್ದ ಐಡಿಯಲಿಂದ ನನಗೆ ಕಮೆಂಟ್ ಮಾಡಿರಿ. ನಿಮ್ಮದು ಚಾನಲ್ ನೋಡಲಿಕ್ಕೆ ನನಗೆ ಇಲ್ಲಿ ಈಸಿ ಆಕೈತಿ. ಚಾನಲೇ ಇಲ್ಲ, ಕ್ರಿಯೇಟ ಮಾಡಿಲ್ಲ, ಬರೀ ಯಾವುದೇ ಒಂದು ಹವಾನ್ಯಾಗ ಯಾವುದೇ ಒಂದು ಧುನ್ಕಿನ್ಯಾಗ ನೀವು ಕಮೆಂಟ್ ಮಾಡಿದರೆ ನಾನು ಆ ಕಮೆಂಟ್ಗೆ ರಿಪ್ಲೈ ಕೊಡೋಂಗಿಲ್ಲ. ಆದರೂ ಕೊಡುವ ಪ್ರಯತ್ನ ಮಾಡ್ತೀನಿ. ನಿಮಗೆ ಏನಾದರೂ ಸಹಾಯ ಮಾಡಿ ಮೊದಲ ಎಲ್ಲ ತಿಳ್ಕೊಂಡು ಆಮೇಲೆ ಚಾನಲ್ ತೆಗ್ತಿದ್ದರೆ ಇದನ್ನೂ ಇರ್ಬೋದು. ಆದರೆ ಇವತ್ತು ಫಸ್ಟ್ ಕಮೆಂಟ್ ನಾವು ತಗೊಳ್ಳೋಕೆ ಹೊಂಟಿದ್ದೀವಿ. ಇಲ್ಲಿ ಒಂದು ಫಸ್ಟ್ ಕಮೆಂಟ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಫಸ್ಟ್ ಕಮೆಂಟ್. ಈ ಫಸ್ಟ್ ಕಮೆಂಟ್ ಏನಪ್ಪ ಅಂದ್ರೆ, ಎಲ್ಲ ಮಾಹಿತಿ ಚೆನ್ನಾಗಿದೆ. ನನ್ನ ಚಾನಲ್ ಗಾರ್ಡಿಂಗ್ ಮೊದಲು 1K ವ್ಯೂಸ್ಗೆ 33 ರೂಪೀಸ್ ಬರ್ತಿದ್ದು, ಆದರೆ ಈಗ 24 ಬರುತ್ತಿದೆ. ಯಾಕೆ ಪ್ಲೀಸ್ ಹೇಳಿ. ಈ ತಿಂಗಳು ತುಂಬ ಕಡಿಮೆ ದುಡ್ಡು ಬರ್ತಾ ಇದೆ, ಯಾಕೆ ನೋಡ್ರಿ. 33 ರೂಪೀಸ್ ಇಲ್ಲ, ಅದು 33 $0.33 ಅಂತ ಬರ್ತೈತಿ. ಮತ್ತು ನೀವು ಇಂಡಿಯನ್ ಕರೆನ್ಸಿ ಒಳಗೆ ಅದು ನೀವು ಅಲ್ಲಿ ಜಾಯಿನ್ ಮಾಡಿದಿದ್ರೆ ನಿಮಗೆ 33 ತೋರಿಸ್ತೈತಿ. ಅದಕ್ಕೇನು ಸಿಮಿಲರ್. ಒಂದೊಂದು ವಿಡಿಯೋಗೆ ಒಂದೊಂದು ಕ್ಯಾಟಗರಿಗೆ ಆ ರೆವೆನ್ಯೂ RPM ಏನಿರ್ತೈತಲ್ಲ, ರೆವೆನ್ಯೂ ಪರ್ ಮೈಲ್ ಅಂದರೆ 1000 ವ್ಯೂಸ್ಗೆ 1 ವಾರ. ಈಗ ನಾನು ರೊಕ್ಕದ ಬಗ್ಗೆ, ಬ್ಯಾಂಕಿನ ಬಗ್ಗೆ ಮತ್ತು ಬಿಟ್ಕಾಯಿನ್ ಬಗ್ಗೆ ಮತ್ತು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಒಂದು ವಿಡಿಯೋ ಮಾಡಿದರೆ 1,000 ವ್ಯೂಸ್ಗೆ $2 ಅಕ್ಕಾವು ನನಗೆ. ಅದನ್ನು ನಿಮಗೆ ಪ್ರೂಫ್ ತೋರಿಸ್ತೀನಿ. ಇಲ್ಲಿ ನನ್ನ ಚಾನಲ್ನಲ್ಲಿ ಹೋಗ್ತೀನಲ್ಲ, ಇಲ್ಲಿ ನಿಮಗೆ ತೋರಿಸ್ತೀನಿ. ನನ್ನ ಚಾನಲ್ನಲ್ಲಿ ಬಂದೆ. ನಾನು ಚಾನಲ್ನಲ್ಲಿ ಬಂದ ಕಾಶಿಂದ ಇಲ್ಲಿ ಮೇಲ್ಗಡೆ ನಾನು ಸರ್ಚ್ ಮಾಡ್ತೀನಿ. ಏನಂತ ಸರ್ಚ್ ಮಾಡ್ತೀನಿ? ನಾವಿ ಅಂತ ಸರ್ಚ್ ಮಾಡ್ತೀನಿ. ನಾವಿ ಅಂತ ಸರ್ಚ್ ಮಾಡಿದೆ. ಈ ನಾವಿ ಅಂತ ಸರ್ಚ್ ಮಾಡಿದ ಈ ಒಂದು ಇದು ಅದಲ್ಲ, ಈ ಆ್ಯಪಿಗೆ ನಾನು ಇಲ್ಲಿ ಓಪನ್ ಮಾಡ್ತೀನಿ. ಓಪನ್ ಮಾಡಿದಾಗ ಇಲ್ಲಿ ನೋಡಿ, ಇದಕ್ಕೆ ಎಷ್ಟು ವ್ಯೂಸ್ ಬಂದ ಅದನ್ನು ತೋರಿಸ್ತೀನಿ ನಿಮಗೆ. 269 ವ್ಯೂಸ್ ಬಂದವ, $32. ಹೌದೇ, 0.32 RPM ಅದ. ಇಲ್ಲಿ ಇದಕ್ಕೆ RPM ಎಷ್ಟೈತಿ ಅದನ್ನು ತೋರಿಸ್ತಾ ಇದ್ದೀನಿ ನಿಮಗೆ. RPM ಎಷ್ಟೈತಿ? $1ಗೆ 1,000 ವ್ಯೂಸ್ಗೆ ಇಲ್ಲಿ ತೋರಿಸ್ತಾ ಇದೆ ನಿಮಗೆ $1.20. 1,000 ವ್ಯೂಸ್ಗೆ ಅಂದರೆ 800 ವ್ಯೂಸ್ ಬಂದರೆ ಸಾಕು, ನನಗೆ $1 ಆಕೈತಿ. ಮತ್ತು ಇನ್ನೊಂದು ವಿಡಿಯೋ ಇದೆ, ನಾವಿದು ಇನ್ನೊಂದು ವಿಡಿಯೋ ಇದೆ, ನಾವಿ ಆ್ಯಪದ ಒಂದು ಮಾಡಿದ್ದಿಲ್ಲ ನಾನು, ಅದನ್ನು ಹೇಳ್ತೀನಿ. ಅದಕ್ಕೆ ಎಷ್ಟು $1 ಬಂದಾವ ಅದು ನಿಮಗೆ ತೋರಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಹೋಗ್ತೀನಿ, ಇದರ ಅನಾಲಿಟಿಕ್ಸ್ ಒಳಗೆ ಹೋಗ್ತೀನಿ. ಇದಕ್ಕೆ 4,500 ವ್ಯೂಸ್ ಬಂದಾವ. ನಿಮಗೆ ನೋಡ್ತಾ ಇದ್ರೆ ಇಲ್ಲಿ 4,500 ವ್ಯೂಸ್ ಬಂದಾವ. ಇಲ್ಲಿ ಡಾಲರ್ ಎಷ್ಟಾಗಿದೆ? $6.10 ಇಲ್ಲಿ ಆಗಿದೆ. ಇದರ ರೆವೆನ್ಯೂ ಒಳಗೆ ಹೋಗಿ ತೋರಿಸ್ತೀನಿ ನಿಮಗೆ. ಇದರದ ಎಷ್ಟಿದೆ ಕಾಸ್ಟು ನೋಡ್ತಾ ಇದ್ರೆ, ಇಲ್ಲಿ ರೆವೆನ್ಯೂ ಫಾರ್ 1K ವ್ಯೂಸ್ RPM ಅಂದರೆ RPM ಅಂದರೆ ರೆವೆನ್ಯೂ ಪರ್ ಮೈಲ್ ಅಂದರೆ 1,000 ಪರ್ 1,000ಗೆ ನಿಮ್ದು ರೆವೆನ್ಯೂ ಎಷ್ಟು ಆಕೈತಿ ಅಂತ ಇಲ್ಲಿ ತೋರಿಸ್ತಾ ಇದೆ. $1.36. 1,000 ವ್ಯೂಸ್ ಬಂದರೆ $1.36 ಅಂದರೆ $1.5 ಸಮೀಪ ಆಯಿತು. ಹೌದಿಲ್ಲ? 1,000 ವ್ಯೂಸ್ಗೆ ಅಂದರೆ ಇಲ್ಲಿ 4,000 ವ್ಯೂಸ್ ಬಂದಾವಂತ. ಇಲ್ಲಿ ನನಗೆ $6 ಆಗೈತಿ. 4,000 ವ್ಯೂಸ್ಗೆ 4,500ಗೆ $6 ಆಗೈತಿ ನನಗೆ. ಹೀಗೆ ನಾ ಯೂಟ್ಯೂಬ್ದ ಒಂದು ಟಿಪ್ಸ್ ಆ್ಯಂಡ್ ಟರ್ಮ್ಸ್ ಕಂಡೀಷನ್ ಮತ್ತು ಮ್ಯೂಸಿಕ್ದಾಗಲಿ ಮತ್ತು ಬ್ಲಾಗಿಂಗ್ ಚಾನಲ್ ಆಗಲಿ ಮತ್ತು ಯಾವುದಾದ್ರೆ ಒಂದು ಕಾಮಿಡಿ ವಿಡಿಯೋ ಆಗಲಿ, ಅದಕ್ಕೆ RPM ಕಡಿಮೆ ಇರ್ತೈತಿ. ಈಗ ಎಷ್ಟೇ ನೀವು ವ್ಯೂಸ್ ಬಂದರೂ ಕೂಡ 1,000 ಪರ್ ಮೈಲ್ ಹೋಗ್ತೈತಿ. ಮತ್ತು ಕ್ರಿಪ್ಟೋ ಕರೆನ್ಸಿ ಬಗ್ಗೆ ನೀವು ಮಾತಾಡಿದರೆ ಒಂದು ಸ್ವಲ್ಪ RPM ಹೆಚ್ಚಿರ್ತೈತಿ. ಇಂಗ್ಲೀಷ್ನಾಗ ವಿಡಿಯೋ ಮಾಡಿದರೆ RPM ಹೆಚ್ಚು ಬರ್ತೈತಿ. ಈ ಥರ ವಿಡಿಯೋಸ್ಗಳು ಇರ್ತಾವೆ. ಬೇರೆ ಬೇರೆ ಕ್ಯಾಟಗಿರಿಯ ವಿಡಿಯೋಸ್ ಮೇಲೆ ಬೇರೆ ಬೇರೆ RPM ಇರ್ತೈತಿ. ಇದಕ್ಕೆ ಈ ಕ್ವಶನ್ದ ಆನ್ಸರ್ ನಿಮಗೆ ಸಿಕ್ಕಿರ್ಬೋದು. ಸೊ ಮುಂದಿನ ಕ್ವಶನ್ ನಾವು ನೋಡೋಣ. ಸರ್,
ನಾನು ತುಂಬ ದಿನದ ನಿಮ್ಮ ವಿಡಿಯೋ ನೋಡ್ತೀನಿ ಸರ್, ನಿಮ್ಮ ವಿಡಿಯೋ ಚೆನ್ನಾಗಿದೆ, ಥ್ಯಾಂಕ್ ಯು ಅಂತ JS ಕನ್ನಡದವರು ಹೇಳಿದ್ದಾರೆ. ಮತ್ತು ಯೂಟ್ಯೂಬ್ ಆಡಿಯೋದಲ್ಲಿ ಮ್ಯೂಸಿಕ್ ಡೌನ್ಲೋಡ್ ಮಾಡಿ ಹಾಕಬಹುದಾ? ಯೂಟ್ಯೂಬ್ ಆಡಿಯೋದಲ್ಲಿ ಮ್ಯೂಸಿಕ್ ಡೌನ್ಲೋಡ್ ಮಾಡಿ ಹಾಕುವಂಗಿಲ್ಲ. ಯೂಟ್ಯೂಬ್ ರಿಮಿಕ್ಸ್ನಲ್ಲಿ ಹೋಗಿ ಪಾಪ್ಯುಲರ್ ವಿಡಿಯೋ ಯೂಟ್ಯೂಬ್ ರಿಮಿಕ್ಸ್ನಾಗ ಹೋಗ್ರಿ, ರಿಮಿಕ್ಸ್ನಾಗ ಹೋಗಿ ಕ್ಯಾಶಿಂದ ಇಲ್ಲ ಯೂಟ್ಯೂಬ್ ಶಾರ್ಟ್ನಲ್ಲಿ ಹೋಗ್ರಿ, ಸ್ಕ್ರೋಲ್ ಮಾಡ್ತಾ ಶಾರ್ಟ್ ನೋಡ್ತಾ ಇದ್ದೀರಾ, ಯಾವುದೇ ಒಂದು ಮ್ಯೂಸಿಕಲ್ಲಿ ಬಂದಿದೆ, ಮ್ಯೂಸಿಕಲ್ಲಿ ಬಂತು, ಮ್ಯೂಸಿಕ್ದು ಶಾರ್ಟ್ ವಿಡಿಯೋ ಬತ್ತು, ಶಾರ್ಟ್ ವಿಡಿಯೋದಲ್ಲಿ ಬಂದಾಗ ಅವರು ಅಲ್ಲಿ ಡಾನ್ಸ್ ಮಾಡ್ತಿರ್ತಾರೆ, ಏನರೇ ಮಾಡ್ತಿರ್ತಾರೆ ಅವರು. ಓಕೆ, ಅವರು ಅಲ್ಲಿ ನೋಡ್ರಿ ಅವ್ರ ಚಾನಲ್ ಮೊನಿಟೈಸ್ ಐತೋ ಇಲ್ಲೋ ಅಂತ. ಓಕೆ, ಯಾವ ಶಾರ್ಟಿಗೆ ಡಾನ್ಸ್ ವಿಡಿಯೋ ಒಂದು ಸಂಗೀತದ ವಿಡಿಯೋ ಒಂದು ಸಿನಿಮಾದ ಹಾಡಿದೆ, ಆ ಶಾರ್ಟ್ಗೆ ಕಮೆಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿರಿ, ಕಮೆಂಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಕೆಚ್ಚಿಂದ ಅದು ನೋಡ್ರಿ ಕೆಳಗಡೆ ಅದು ಒಂದು ಹಾರ್ಟ್ ಆಪ್ಷನ್ ಕಾಣ್ತೈತಿ ನಿಮಗೆ. ಅದು ಇತ್ತಂದ್ರೆ ಅದು ಚಾನಲ್ ಮೊನಿಟೈಸ್ ಐತಿ. ಕೆಲವೊಬ್ಬರು ಅದು ಸೂಪರ್ ಚಾಟ್ದ ಆಪ್ಷನ್ ಆನ್ ಮಾಡಂಗಿಲ್ಲ, ಅವ್ರ ಚಾನಲ್ ಮೊನಿಟೈಸ್ ಇದ್ರೂ ಕೂಡ ಆನ್ ಮಾಡಂಗಿಲ್ಲ, ಆವಾಗ ನಿಮಗೆ ತಿಳಿಯಂಗಿಲ್ಲ. ಆ ಚಾನಲ್ದ ಒಂದು ಲಿಂಕ್ ಶೇರ್ ಮಾಡಿ ಕೆಸಿಂದ ಸೋಷಿಯಲ್ ಬ್ಲೇಡ್ ಆ್ಯಪ್ನಾಗ ಹೋಗಿ ಚೆಕ್ ಮಾಡಿರಿ, ಆ ಚಾನಲ್ ಮೊನಿಟೈಸ್ ಐತಿಲ್ಲ. ಗೂಗಲಲ್ಲಿ ಭಾಳಷ್ಟು ಇದು ನಿಮಗೆ ಟಿಪ್ಸ್ ಸಿಗ್ತಾವ, ಯಾವ್ಯಾವ ಭಾಳಷ್ಟು ವೆಬ್ಸೈಟ್ ಸಿಗ್ತಾವ, ಯಾವ ಚಾನಲ್ ಮೊನಿಟೈಸ್ ಐತೋ ಯಾವ ಚಾನಲ್ ಇಲ್ಲ ಅದೆಲ್ಲ ನೀವು ಚೆಕ್ ಮಾಡ್ಬೋದು. ಮ್ಯೂಸಿಕ್ ಯೂಸ್ ಮಾಡ್ಬೋದು, ಶಾರ್ಟ್ ಟ್ರೆಂಡಿಂಗ್ನಾಗ ಈಗ ಜಸ್ಟ್ ಟ್ರೆಂಡಿಂಗ್ನಾಗ ಏನು ಇರ್ತಿತ್ತಲ್ಲ ಆ ಮ್ಯೂಸಿಕ್ ಮ್ಯಾಗ ನೀವು ಶಾರ್ಟ್ ಮಾಡ್ಬೋದು, 30 ಸೆಕೆಂಡ್ 15 ಸೆಕೆಂಡ್ ನೀವು ಶಾರ್ಟ್ ಮಾಡ್ಬೋದು. ಮಾಡಿದ್ರೆ ಏನಿಲ್ಲ, ಮತ್ತು ಟ್ರೆಂಡಿಂಗ್ ಮತ್ತು ಒಂದೇ ಸಾಂಗ್ ಪದೇ ಯೂಸ್ ಮಾಡಬೇಡ್ರಿ, ಅದರಿಂದ ನಿಮ್ಮ ಚಾನಲ್ಗೆ ರಿಪೀಟೆಡ್ ಕಂಟೆಂಟ್ದ ಒಂದು ಪ್ರಾಬ್ಲಮ್ ಬರ್ತೈತಿ ಸರ್. ಮತ್ತು ಇನ್ನೊಬ್ರು ಹೇಳ್ತಾ ಇದ್ದಾರೆ, ಸರ್ ನನ್ನ ಕುಕ್ಕಿಂಗ್ ಚಾನಲ್ನಲ್ಲಿ ಹೆಂಡರು ಪ್ರಾಬ್ಲಮ್ ಇದೆಯಾ ನೋಡಿ ಪ್ಲೀಸ್. ಹೆಂಡರು ಪ್ರಾಬ್ಲಮ್ ಅಂದ್ರೆ ಏನಪ್ಪ, ಇದು ತಿಳಿಯಾಗತ್ತಿಲ್ಲ ನಮ್ಗೆ. ಇದು ನಿಮ್ಮ ಕುಕ್ಕಿಂಗ್ ಚಾನಲ್ ನಾವು ಚೆಕ್ ಮಾಡೋಣ. ಇವ್ರ ಕುಕ್ಕಿಂಗ್ ಚಾನಲ್ ಇದೆ, ಇವ್ರ ಕುಕ್ಕಿಂಗ್ ಚಾನಲ್ ಏನಿದೆ ಅಂತ ನೋಡೋಣ. ಅದನ್ನು ಇವ್ರ ಕುಕ್ಕಿಂಗ್ ಚಾನಲ್ ಏನಿದೆ, ಇವ್ರ ಕುಕ್ಕಿಂಗ್ ಚಾನಲ್ ಉಮಾ ಕುಕ್ಕಿಂಗ್ ಬ್ಲಾಗ್ ಅಂತ ಒಂದು ಚಾನಲ್ ಇದೆ. ಇವ್ರಿಗೆ ನಾವು ಕ್ಲಿಕ್ ಮಾಡ್ತೀವಿ. ವಿಡಿಯೋದಲ್ಲಿ ಇವರು 274 ವಿಡಿಯೋ ಹಾಕಿದ್ದಾರೆ, 919 ವ್ಯೂಸ್ ಇದ್ದಾವೆ. ಮತ್ತು ಇಲ್ಲಿ ಭಾಳಷ್ಟು ವಿಡಿಯೋಸ್ ಅದಾವೆ. ಲೇಟೆಸ್ಟ್ ವಿಡಿಯೋದಲ್ಲಿ ಇವ್ರ ವಿಡಿಯೋ ನಾವು ಚೆಕ್ ಮಾಡುವ ಪ್ರಯತ್ನ ಮಾಡೋಣ. ಎಲ್ಲಿದೆ ನನ್ನ ಹೆಡ್ಫೋನಲ್ಲಿ ನಿಮಗೂ ಕೂಡ ಬತ್ತಂದ್ರೆ ಮ್ಯೂಸಿಕ್ ಬತ್ತಂದ್ರೆ ನಾನು ಕಟ್ ಮಾಡಿಬಿಡ್ತೀನಿ. ಮ್ಯೂಸಿಕ್ ಬತ್ತಂದ್ರೆ ಇದು ಫಸ್ಟ್ ವಿಡಿಯೋ ನೋಡೋಣ. ಓಕೆ, ನೋ ಪ್ರಾಬ್ಲಮ್. ವಾಯ್ಸ್ ಓವರ್ ಚಾನಲ್ ಇದೆ. ತುಂಬ ಧನ್ಯವಾದಗಳು. ಮತ್ತು ಪಾಪ್ಯುಲರ್ ಒಳಗೆ ಹೋಗೋಣ, ಪಾಪ್ಯುಲರ್ ಒಳಗೆ ಹೋಗಿ ನೋಡೋಣ. ಇದು ಆ್ಯಡ್ ಬತ್ತು, ಇನ್ನೂ ಇದಕ್ಕೆ ಮೊನಿಟೈಸ್ ಆಗಿಲ್ಲ. ಚಾನಲ್ ಮೊನಿಟೈಸ್ ಇರಲಿಕ್ಕಂದ್ರೂ ಕೂಡ ನಿಮ್ಮ ವಿಡಿಯೋಸ್ ಮೇಲೆ ಆ್ಯಡ್ ಬರ್ತಾವ, ಇದು ತಿಳ್ಕೊಬೇಕು ನೀವು ಮೊದಲು. ಯಾಕಂದರೆ ಇದರ ರೆವೆನ್ಯೂ ಎಲ್ಲ ಯೂಟ್ಯೂಬ್ದವನಿಗೆ ಹೋಗ್ತೈತಿ, ಇದರಿಂದ ನಿಮಗೆ ಒಂದು ದುಡ್ಡನ್ನು ಸಿಗಂಗಿಲ್ಲ. ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆದಮೇಲೆ ಕೂಡ ಆ್ಯಡ್ ಬರ್ತಾವೆ, ಆಗಲಿಕ್ಕಂದ್ರೂ ಆ್ಯಡ್ ಬರ್ತಾವೆ. ಈ ಕ್ವಶನ್ನು ಭಾಳ ಮಂದಿ ಕೊಡ್ತಾರೆ, ಸರ್ ಯೂಟ್ಯೂಬ್ ಚಾನಲ್ ಮೊನಿಟೈಸ್ ಆಗಿಲ್ಲ, ಆ್ಯಡ್ ಬರ್ಲಾಕತ್ತಾವಂತ. ಓಕೆ, ಪಾಪ್ಯುಲರ್ ವಿಡಿಯೋನು ಕೂಡ ಓಕೆ. ಈಗ ಶಾರ್ಟ್ ವಿಡಿಯೋದಲ್ಲಿ ನೋಡೋಣ. 99% ಮಂದಿ ಏನು ಮಾಡ್ತಾರೆ, ಶಾರ್ಟ್ ವಿಡಿಯೋದಲ್ಲಿ ತಪ್ಪು ಮಾಡ್ತಾರೆ. ಎಲ್ಲ ಲಾಂಗ್ ವಿಡಿಯೋದಾಗ ಎಲ್ಲ ವಾಯ್ಸ್ ಓವರ್ ಮಾಡಿರ್ತಾರೆ, ಚೆನ್ನಾಗಿ ವಿಡಿಯೋ ಮಾಡಿರ್ತಾರೆ. ಶಾರ್ಟ್ ವಿಡಿಯೋದಲ್ಲಿ ಏನಿತ್ತಲ್ಲ ಒಂದೇ ಹಾಡು ತೊಗೋತಾರೆ, ಅವ್ರಿಗೆ ಯಾವ್ದು ಇಷ್ಟ ಇರ್ತೈತಲ್ಲ ಹಾಡು, ಯಾವ್ರಿಗೆ ಆ ಹಾಡು ಮೇಲೆ 10 ಶಾರ್ಟ್ 20 ಶಾರ್ಟ್ ಹಾಕಿಬಿಡ್ತಾರೆ. ಹಿಂಗೆ ಆಗಿದ್ರೆ ರಿಪೀಟೆಡ್ ಕಂಟೆಂಟ್ ಬರ್ತೈತಿ, ನಿಮ್ಮ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ. ಇದು ಶಾರ್ಟ್ ನೋಡೋಣ. ಮ್ಯೂಸಿಕ್ ಒಂದೇ ವಿಡಿಯೋ 2 ಸಲ, ಏನಿದು ಪ್ರಾಬ್ಲಮ್ ನೋಡಿದ್ದು. ಇದು ಮತ್ತೊಬ್ರದ್ದು ವಿಡಿಯೋ ತೊಗೊಂಡು ಕೇಸಿಂದ ಇಲ್ಲಿ ಗ್ರೀನ್ ಸ್ಕ್ರೀನ್ ಮಾಡ್ಯಾರ ಇವರು. ಓಕೆ, ಇಲ್ಲಿ ಗ್ರೀನ್ ಸ್ಕ್ರೀನ್ ಮಾಡ್ಯಾರ, ಒಂದು ಮಗಳು ಇಲ್ಲಿ ಕೇಸಿಂದ ಗ್ರೀನ್ ಸ್ಕ್ರೀನ್ ಕೊಟ್ಟಾರ್ತಾರೆ. ಇಂಥ ಚಾನಲ್ಗಳು ಮೊನಿಟೈಸ್ ಆಗೋದಿಲ್ಲ. ನೀವು ಯಾರದೇ ಶಾರ್ಟ್ ಮೇಲೆ ಗ್ರೀನ್ ಸ್ಕ್ರೀನ್ ಮಾಡಬೇಕು. ಆದರೆ ಇಲ್ಲಿದಿಂದ ಇಷ್ಟು ಎಲ್ಲ ಇದನ್ನು ಕಾಣ್ತಾ ಇದೆಯಲ್ಲ ನಿಮಗಿದು, ಇದು ಎಲ್ಲ ಇಷ್ಟೆಲ್ಲ ನಿಮ್ಮದು ಮಾರಿ ಕಾಣಬೇಕು. ಗ್ರೀನ್ ಸ್ಕ್ರೀನ್ ನಿಮ್ಮದು ದೊಡ್ಡದಿರಬೇಕು, ಮಾರಿ ನಿಮ್ಮದು 25 to 30% ನಿಮ್ಮದು ಮಾರಿ ಇರಬೇಕು. ಮತ್ತು ಈ ಶಾರ್ಟ್ ಮೇಲೆ ನೀವು ಏನಾದರೂ ಹೇಳ್ತಿರಬೇಕು, ವಾವ್ ಎಷ್ಟು ಚಂದ ಮಾಡ್ತಾ ಇದ್ದಾರೆ, ವಾವ್ ಗ್ರೇಟ್, ನಾನು ಹಿಂಗೆ ಮಾಡಬೇಕು, ಹಿಂಗೆ ನೀವು ಹೇಳಬೇಕು. ಆವಾಗ ನಿಮ್ಮ ಚಾನಲ್ ಏನಿತ್ತಲ್ಲ ರಿಜೆಕ್ಟ್ ಆಗೋದಿಲ್ಲ, ರೀಯೂಸ್ ಕಂಟೆಂಟ್ ಬರೋಂಗಿಲ್ಲ. ನಿಮಗೆ ಗ್ರೀನ್ ಸ್ಕ್ರೀನ್ ಕೊಟ್ಟಿದ್ದೀನಿ, ಸುಮ್ ಕೂತ್ ಕ್ಯಾಶನ್ ನೋಡ್ಲಾಕ್ ಕೊಟ್ಟಿಲ್ಲ. ಅದು ಯಾರ್ದೋ ವಿಡಿಯೋದ ಮೇಲೆ ಸುಮ್ ಕೂತು ನೋಡಿದ್ರೆ ಚಾನಲ್ ಮೊನಿಟೈಸ್ ಆಗ್ತಾವೇನ್ರಿ. ನಿಮ್ಮ ಯೂಟ್ಯೂಬ್ದು ಗೈಡ್ಲೈನ್ ಏನು ಹೇಳ್ತೈತಿ, ಶಾರ್ಟ್ದು ಇದು ಗೈಡ್ಲೈನ್ ಏನು ಹೇಳ್ತೈತಿ, ನೀವು ಏನಾದರೂ ನಿಮ್ದು ವ್ಯಾಲ್ಯೂ ಆ್ಯಡ್ ಮಾಡಿರಿ. ಅಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡಿದರೆ ನಿಮಗೆ ಯಾವುದೇ ಪ್ರಾಬ್ಲಮ್ ಬರೋಂಗಿಲ್ಲ. ನಿಮ್ಗೆ ಅದರಿಂದ ನೀವು ದುಡ್ಡು ಅರ್ನಿಂಗ್ ಮಾಡಬಹುದು. ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಗ್ರೀನ್ ಸ್ಕ್ರೀನ್ ಮಾಡಿದರೆ ವ್ಯಾಲ್ಯೂ ಆ್ಯಡ್ ಮಾಡಿರಿ. ವ್ಯಾಲ್ಯೂ ಆ್ಯಡ್ ಮಾಡಲಿಕ್ಕೆ ಏನಾದರೂ ನಿಮ್ಮ 25 to 30% ನಿಮ್ದು ಫೇಸ್ ತೋರಿಸ್ರಿ. ಇದು 100% ಒಂದು ಸ್ಕ್ರೀನ್, ಇಲ್ಲಿ 25% ಬರ್ತೈತಿ. ಇಷ್ಟ 25% 30% ಇಲ್ಲಿ ನಿಮ್ಮದು ಫೇಸ್ ತೋರಿಸ್ರಿ. ಮತ್ತು 30 to 40% ನೀವು ಅದರ ಮೇಲೆ ವಾಯ್ಸ್ ಕೊಡ್ರಿ, ಡೈಲಾಗ್ ಕೊಡ್ರಿ.
ಅಂದಮೇಲೆ ನಿಮ್ಮದು ಅಲ್ಲಿ 70% ವ್ಯಾಲ್ಯೂ ಅಲ್ಲಿ ಆ್ಯಡ್ ಆಕೈತಿ, 30% ಆ ವಿಡಿಯೋ ಕೆಲಸ ಮಾಡ್ತೈತಿ. ಹಿಂಗಾದ್ಮೇಲೆ ನಿಮ್ಮ ಚಾನಲ್ ನಿಮ್ಮ ಶಾರ್ಟ್ಗಳು ಮೊನಿಟೈಸ್ ಆಕ್ಕಾವ. ತಿಳಿತಾರೆ ನಿಮ್ದು. ಒಟ್ಟು ಶಾರ್ಟ್ ವಿಡಿಯೋ ಮೇಲೆ ಮ್ಯೂಸಿಕ್ ಇದ್ದಿದ್ದು ಶಾರ್ಟ್ಗಳು, ಗ್ರೀನ್ ಸ್ಕ್ರೀನ್ ವಿದೌಟ್ ವಾಯ್ಸ್ ಮಾಡಿದಂಥ ಶಾರ್ಟ್ಗಳು ಡಿಲೀಟ್ ಮಾಡಿರಿ. ಇಂದು ಮುಂದೆ ನಿಮ್ಮದು ಲಾಂಗ್ ವಿಡಿಯೋಸ್ಗಳು ಭಾಳ ಚಲೋ ಮಾಡ್ತಾ ಇದ್ದಾರೆ. ನೀವು ಶಾರ್ಟ್ನಲ್ಲಿ ಕೂಡ ನಿಮ್ಮ ವಾಯ್ಸ್ ಓವರ್ ಮಾಡಿರಿ. ಬೇರೆಯವ್ರ ಕುಕ್ಕಿಂಗ್ ಚಾನಲ್ದ ಶಾರ್ಟ್ಗಳು ತೊಗೊಂಡು ಗ್ರೀನ್ ಸ್ಕ್ರೀನ್ ಮಾಡಿದ್ರು ಕೂಡ ನಿಮ್ಮ ವ್ಯಾಲ್ಯೂ ಆ್ಯಡ್ ಮಾಡಿರಿ. ನಿಮಗೆ ಆ ವಿಡಿಯೋದ ಮೇಲೆ ಇದು ಕೊಡ್ರಿ, ವಾಯ್ಸ್ ಕೊಡ್ರಿ. ಓಕೆ. ಮತ್ತು ಕ್ರಿಯೇಟಿವಿಟಿ ವಿತ್ ಶಿಕಡಮ್ ಯೂಟ್ಯೂಬ್ ಆಡಿಯೋ ಡೌನ್ಲೋಡ್ ಮಾಡಿ ಹಾಕ್ಬೋದು. ಯೂಟ್ಯೂಬ್ ಆಡಿಯೋ ಡೌನ್ಲೋಡ್ ಮಾಡಿದರೆ, ಈಗ ಯೂಟ್ಯೂಬ್ ಆಡಿಯೋ ಡೌನ್ಲೋಡ್ ಮಾಡಬೇಕಾದ್ರೆ ನಿಮಗೆ ಚಾನಲ್ನಲ್ಲಿ ಹೋಗ್ತೀನಿ, ಇದೇ ಚಾನಲ್ ಹೌದಲ್ಲ, ಇಲ್ಲಿ ಆಡಿಯೋ ಲೈಬ್ರರಿ ಇದೆ. ಈ ಆಡಿಯೋ ಲೈಬ್ರರಿನಾಗ ಹೋಗಿ ಇಲ್ಲಿ ಒಂದು ಭಾಳಷ್ಟು ಮ್ಯೂಸಿಕ್ ಅದಾವೆ, ತೋರಿಸ್ಲೇ ನಿಮಗೆ. ಇದು ಮ್ಯೂಸಿಕ್ ಅದಾವ, ಇದು ಕಾಪಿರೈಟ್ ಫ್ರೀ ಮ್ಯೂಸಿಕ್. ಆದರೂ ಕೂಡ ಇದರ ಒಳಗೂ ಕೂಡ ಇಲ್ಲಿ ಯೂಟ್ಯೂಬ್ ಮೇಲೆ ಹೋಗ್ತಿರಲ್ಲ, ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಇಲ್ಲಿ ಬರ್ದು ವ್ಯೂ ಡೀಟೇಲ್ ಅಂತ ಇದೆ. ವ್ಯೂ ಡೀಟೇಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಅವರು ಬರೆದಿರ್ತಾರೆ, ಯು ಕ್ಯಾನ್ ಯೂಸ್ ದಿಸ್ ಆಡಿಯೋ ಟ್ರ್ಯಾಕ್ ಇನ್ ಎನಿ ಫಾರ್ ಯುವರ್ ವಿಡಿಯೋ. ಇದು ಟ್ರ್ಯಾಕ್ ನೀವು ಯೂಸ್ ಮಾಡಬಹುದು. ಈ ಟ್ರ್ಯಾಕ್ ನೀವು ಯೂಸ್ ಮಾಡಬಹುದು ಯಾವುದೇ ವಿಡಿಯೋದಲ್ಲಿ, ಇನ್ಕ್ಲೂಡಿಂಗ್ ವಿಡಿಯೋ ದ್ಯಾಟ್ ಯು ಮೊನಿಟೈಸ್ ದ ನೋ ಅಟ್ರಿಬ್ಯೂಷನ್ ರಿಕ್ವೈರ್ಡ್. ನೋ ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂದರೆ ಏನಾಗುತ್ತೆ, ಈ ವಿಡಿಯೋಗೆ ಕ್ರೆಡಿಟ್ ಕೊಡೋದು ಏನು ಬೇಕಾಗಿಲ್ಲ. ಮತ್ತು ಕೆಲವೊಂದು ವಾಯ್ಸ್ ಇಲ್ಲಿ ಇರ್ತಾವ, ಕೆಲವೊಂದು ಇಲ್ಲಿ ಮ್ಯೂಸಿಕ್ ಇಲ್ಲಿ ಇರ್ತಾವ, ಅಟ್ರಿಬ್ಯೂಷನ್ ರಿಕಾರ್ಡ್ ಇರ್ತಾವ. ಅಟ್ರಿಬ್ಯೂಷನ್ ರಿಕ್ವೈರ್ಡ್ ಅಂತ ಬತ್ತಂದ್ರೆ ಆ ಕಂಪಲ್ಸರಿ ಆ ಮ್ಯೂಸಿಕ್ದ ಲಿಂಕ್ ತೆಗೆದುಕೊಂಡು ನಿಮ್ದು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಬೇಕು. ಈ ಥರ ಮ್ಯೂಸಿಕ್ ಯೂಸ್ ಮಾಡಬೇಕು. ಬರೀ ಮ್ಯೂಸಿಕ್ ಯೂಸ್ ಮಾಡಿ ಅಲ್ಲಿ ಏನಾದರೂ ನಡೀತಾ ಇದೆ ಅಂದ್ರೆ ಅದು ಚಾನಲ್ ಮೊನಿಟೈಸ್ ಆಗೋದಿಲ್ಲ. ವಾಯ್ಸ್ ಓವರ್ ಬೇಕು. ಒಂದೇ ಕ್ವಶನ್ ಹೇಳ್ತೀನಿ, ವಾಯ್ಸ್ ಓವರ್ ಮತ್ತು ಫೇಸ್ ವ್ಯಾಲ್ಯೂ ಬೇಕು. ಫೇಸ್ ವ್ಯಾಲ್ಯೂ ವಾಯ್ಸ್ ಓವರ್ ಕೊಡಲಿಲ್ಲ, ಬರೀ ಮ್ಯೂಸಿಕ್ ಫೋಟೋ ಮ್ಯೂಸಿಕ್ ವಿಡಿಯೋ ಇದ್ರೆ ಆ ಚಾನಲ್ಗಳು ಮೊನಿಟೈಸ್ ಆಗುದಿಲ್ಲ. ಯಾರು ಬೇಕಾದರೂ ಹೋಗಿ ಕೇಳ್ರಿ ನೀವು. ಯಾಕಂದ್ರೆ ಇಂಥ 2-3 ಚಾನಲ್ ನಾನು ಡಿಮೊನಿಟೈಸ್ ಮಾಡ್ಕೊಂಡಿನಿ. 2-3 ಚಾನಲ್ ಮೇಲೆ ನನಗೆ ಸ್ಟ್ರೈಕ್ನು ಕೂಡ ಬಂದಾವ, ಕಮ್ಯುನಿಟಿ ಗೈಡ್ಲೈನು ಬಂದೈತಿ, ರಿಪೀಟೆಡ್ ಕಂಟೆಂಟು ಬಂದೈತಿ, ರೀಯೂಸ್ ಕಂಟೆಂಟು ಬಂದೈತಿ. ಅದಕ್ಕೆ ಹೇಳೋದು, ಮ್ಯೂಸಿಕ್ ಯೂಸ್ ಮಾಡಿ ಸಣ್ಣಂಗೆ ಒಂದು 10% ಮ್ಯೂಸಿಕ್ ನಡಿಬೇಕು, ಈ ಫ್ರೀ ಮ್ಯೂಸಿಕ್. ಮತ್ತು ನಿಮ್ದು ಮುಂದೆ ಫೋಟೋ ಇರಬೇಕು. ಫೋಟೋದ ಮೇಲೆ ಏನು ಮಾಡ್ತಿರೋ, ಏನು ಮೋಟಿವೇಶನ್ ಹೇಳಾಗುತ್ತಿರೋ, ಏನು ಶಾರ್ಟ್ ಮತ್ತು ಮ್ಯಾಥ್ಸ್ದ ಒಂದು ಟೀಚರ್ ಇದೀರೋ, ಏನು ಕುಕ್ಕಿಂಗ್ ಚಾನಲ್ ಇದೆಯೋ ಅದ್ರ ಮೇಲೆ ನಿಮ್ದು ವಾಯ್ಸ್ ಓವರ್ನು ಬೇಕು. ಈ ಥರ ಇದ್ದರೆ ನಿಮ್ಮ ಚಾನಲ್ ಮೊನಿಟೈಸ್ ಆಕೈತಿ. ಸೊ ಮುಂದೆ ಬೇರೆ ಯಾರ್ದು ಒಂದು ಕಮೆಂಟ್ ಇದೆ, ಅದು ನೋಡೋಣ. ಸೊ ಮೆನ್ಷನ್ ಕಮೆಂಟ್ಸ್, ಐ ಹೆಲ್ಡ್ ರಿವ್ಯೂ ನೋ ಪಬ್ಲಿಷರ್ದ ನೋಡೋಣ ಯಾವ್ಯಾವ ಕಮೆಂಟ್ಗಳದ. ಸರ್ ನನ್ನ ಚಾನಲಲ್ಲಿ ವ್ಯೂಸ್ ಕಡಿಮೆ ಆಗ್ತಾ ಇದೆ. ನಿಮ್ಮ ಚಾನಲಲ್ಲಿ ಏನು ಪ್ರಾಬ್ಲಮ್ ಇದೆ? ನಿಮ್ಮ ಚಾನಲ್ UK ಸಂಚಾರಿ UK ಅಂತ ಇದೆ. ಇವ್ರು ಎಷ್ಟು ವಿಡಿಯೋ ಹಾಕ್ಯಾರ? 124 ವಿಡಿಯೋ ಆರ, 181 ವಿಡಿಯೋಸ್ನಲ್ಲಿ ಹೋಗಿ ನೋಡ್ತೀನಿ. ವಿಡಿಯೋಸ್ನಲ್ಲಿ ಹೋಗಿ ನೋಡೋಣ. 1 ಡೇ 4 ಡೇ 5 ಡೇ ವ್ಯೂಸ್, ಎಲ್ಲರೂ ವ್ಯೂಸ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಚೆನ್ನಾಗಿ ಕೆಲಸ ಮಾಡಿರಿ. ಇವತ್ತು ವ್ಯೂಸ್ ಬರ್ಲಿಕ್ಕಂದ್ರೆ ನಾಳೆ ಕೂಡ ವ್ಯೂಸ್ ಬರ್ತಾವೆ, ನೋ ಪ್ರಾಬ್ಲಮ್. ಚೆನ್ನಾಗಿ ವ್ಯೂಸ್ ಮಾಡಿರಿ. ಮತ್ತು ಬೇರೆ ಶಾರ್ಟ್ ಮೇಲೆ ಗ್ರೀನ್ ಸ್ಕ್ರೀನ್ ಮಾಡಿರಿ. ಗ್ರೀನ್ ಸ್ಕ್ರೀನ್ ನಿಮ್ಮದು 70% ಮಿನಿಮಮ್ ನಿಮ್ಮದು ಇದು ಇರಬೇಕು, ನಿಮಗೂ ವ್ಯೂಸ್ ಬರ್ತಾವೆ. ಓಕೆ ಸರ್ ನನ್ನ ಚಾನಲ್ ವಿಡಿಯೋಗಳಿಗೆ ಮೊದಲು ವ್ಯೂಸ್ ಬಂದವು, ಈಗ ವ್ಯೂಸ್ ಬರ್ತಿಲ್ಲ ಸರ್, ಏನಾಗಿರ್ಬೋದು ಅಂತ ಹೇಳಿ ಸರ್. ನಿಮ್ಮ ಚಾನಲ್ ಹಿಸ್ಟ್ರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅದ, ಇವ್ರ ಚಾನಲ್ ಇದೆ. ಇವ್ರ ಚಾನಲ್ಗೆ ನಾನು ಚೆಕ್ ಮಾಡ್ತಾ ಇದ್ದೀನಿ. ಎಲ್ಲರೂ ನೋಡ್ರಿ, ಒಬ್ಬರು ನನ್ನ ಚಾನಲ್ ಇನ್ನೂ ಬರ್ತಾ ಇಲ್ಲ, ಎಲ್ಲರೂ ನನಗೆ ಬರ್ತಾ ಇಲ್ಲ ಅಂತ ನೀವೇನು ಮಾಡಬೇಕು, ನೀವು ನನ್ನ ಚಾನಲ್ಗೆ ಬಿಟ್ಟು ಹೋಗಬೇಡ್ರಿ. ಯಾಕಂದರೆ ಯಾವ ಕ್ವಶನ್ ಒಳಗೆ ಎಲ್ಲೆಲ್ಲಿ ಏನೇನು ಕಲಿಯಲಾಗಿ ಸಿಗ್ತೈತಿ ಅದು ಗೊತ್ತಾಗಿದ್ದಿಲ್ಲ. ಮತ್ತು ಬೇರೆಯವ್ರು ಕಾಪಿ ಮಾಡಿ ಪೇಸ್ಟ್ ಮಾಡ್ತಿದ್ದಾರೆ, ಆ ವಿಡಿಯೋಸ್ಗಳನ್ನು ಡಿಲೀಟ್ ಮಾಡಿರಿ. ಅದರಲ್ಲಿಂದ ನಿಮಗೆ ಯಾವುದೇ ಇದು ಲಾಭ ಆಗೋದಿಲ್ಲ, ಚಾನಲ್ ಮೊನಿಟೈಸ್ಗಳು ಆಗೋದಿಲ್ಲ. ಶಾರ್ಟ್ನಲ್ಲಿ ಹೋಗಿದ್ರೆ ಕೂಡ 31 ವಿಡಿಯೋ ಎಲ್ಲಿಂದ ತೊಗೊಂಡು ಬಂದು ಹಾಕಿರಿಪ್ಪ, ಇದು ಗೊತ್ತಿಲ್ಲ. ನೀವು ಮತ್ತೊಬ್ಬರು ಡೌನ್ಲೋಡ್ ಮಾಡಿ ಹಾಕಿರಿ ಕಾಣ್ತೈತಿ. ಇದು ನಾ ಇದು ವಿಡಿಯೋ ಓಪನ್ ಮಾಡೋಂಗಿಲ್ಲ, ಯಾಕಂದರೆ ಇಲ್ಲಿ ಜಾಸ್ತಿ ಮ್ಯೂಸಿಕ್ ಇರ್ತಾವ. ಓಕೆ, ವಾಯ್ಸ್ ಓವರ್ ಮಾಡಿದ್ದಾರೆ. ಓಕೆ, ಮತ್ತಿದು ಓಕೆ. ಇಂಥದ್ದು ನೀವು ವಾಯ್ಸ್ ಓವರ್ ಮಾಡಿದ್ರೆ ನೋ ಪ್ರಾಬ್ಲಮ್, ವಾಯ್ಸ್ ಓವರ್ ಮಾಡಿರಿ. ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ, ಒಳ್ಳೆ ಕಂಟೆಂಟ್ ಅದ ಮಾಡ್ಕೋತ ಹೋಗ್ರಿ. ನಿಮ್ಮ ಚಾನಲ್ ಮೊನಿಟೈಸ್ ಆಕೈತಿ, ಏನೂ ಪ್ರಾಬ್ಲಮ್ ಇಲ್ಲ. ವ್ಯೂಸ್ ಬರ್ತಾವಂದ್ರೆ ಡೈಲಿ ಕಂಟೆಂಟ್, ಶಾರ್ಟ್ ವಿಡಿಯೋ ಮಾಡಿರಿ ಅಥವಾ ಲಾಂಗ್ ವಿಡಿಯೋ ಮಾಡಿರಿ, ಯಾವುದಾದ್ರೂ ಒಂದು ಡೈಲಿ ಕಂಟೆಂಟ್ ಮಾಡ್ಕೋತಾ ಇರ್ರಿ. ಡೈಲಿ ವಿಡಿಯೋಗೆ ಮಾಡಿರಿ. ಯೂಟ್ಯೂಬ್ ಆಡಿಯೋದಲ್ಲಿ ಮ್ಯೂಸಿಕ್ ಇದು ನಾನು ಚಾನಲ್ ತೊಗೊಂಡಿದ್ದೀನಿ. ಯೂಟ್ಯೂಬ್ ಆಡಿಯೋ ಡೌನ್ಲೋಡ್ ಮಾಡಿ ಹಾಕಬಹುದಾ, ಇದನ್ನು ಹೇಳಿದೆ ನಿಮಗೆ. ಮತ್ತು ನನಗೆ ತುಂಬ ಇಷ್ಟವಾದ ಯೂಟ್ಯೂಬ್ ಚಾನಲ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಸರ್, ಫಸ್ಟ್ ಕಮೆಂಟ್, ಥ್ಯಾಂಕ್ ಯು ಎಲ್ಲರಿಗೂ, ಥ್ಯಾಂಕ್ ಯು. ಐ ವಿಲ್ ವೇಟ್, ಥ್ಯಾಂಕ್ ಯು. ದುಬೈ ದೇವ್ ಅಂತ ಹೇಳ್ತಾ ಇದ್ದಾರೆ. ಸರ್, ಐ ಆಮ್ ಯುವರ್ ಸಬ್ಸ್ಕ್ರೈಬರ್, ನನಗೂ ಕೂಡ ಹೆಲ್ಪ್ ಮಾಡಿರಿ. ದುಬೈ ದೇವ್ ಅವರಿಗೆ ಚಾನಲ್ಗೆ ನೋಡೋಣ, ಇವ್ರ ಚಾನಲ್ ಏನಿದೆ, ಏನು ಪ್ರಾಬ್ಲಮ್ ಇದೆ, ಏನು ಮಾಡ್ತಾರೆ. 144 ವಿಡಿಯೋಸ್ ಹಾಕಿದ್ದಾರೆ. ದುಬೈ ದೇವ್ ಅವ್ರ ಚಾನಲ್ ಇದು. ಮತ್ತು ಇವರು ವಿಡಿಯೋ ಏನು ಹಾಕ್ತಿದ್ದಾರೆ ಅದನ್ನು ನೋಡೋಣ. ಫಸ್ಟ್ ವಿಡಿಯೋಕ್ಕೆ ಕ್ಲಿಕ್ ಮಾಡಿ.
ಓಕೆ, ದುಬೈನಲ್ಲಿ ಅದಾರ ಸಾಹೇಬರು. ಹಾಂ, ಹೀಗೆ ವಾಯ್ಸ್ ಓವರ್ ಮಾಡಿದರೆ ನೋ ಪ್ರಾಬ್ಲಮ್. ವಾಯ್ಸ್ ಓವರ್ ಮಾಡಿದರೆ ನನಗೆ ಅದು ಇಷ್ಟ ಭಾಳ. ವಾಯ್ಸ್ ಓವರ್ ಮಾಡಿರಿ, ಪಾಪ್ಯುಲರ್ ವಿಡಿಯೋ ನೋಡೋಣ. 401 ವ್ಯೂಸು. ಶಾರ್ಟ್ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದಾರೆ? ಶಾರ್ಟ್ ವಿಡಿಯೋದಲ್ಲಿ ಮ್ಯೂಸಿಕ್ ಯೂಸ್ ಮಾಡ್ತಾ ಇದ್ದಾರೋ? ಒಂದ ಮ್ಯೂಸಿಕ್ ಪದೇ ಪದೇ ಯೂಸ್ ಮಾಡಬೇಡ್ರಿ ದುಬೈ ದೇವರೇ. ಒಂದ ಮ್ಯೂಸಿಕ್ ಪದೇ ಪದೇ ಯೂಸ್ ಮಾಡಬೇಡ್ರಿ. ಬೇರೆ ಬೇರೆ ಶಾರ್ಟಿಗೆ ಬೇರೆ ಬೇರೆ ಮ್ಯೂಸಿಕ್ 10% 25% ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಮ್ಯೂಸಿಕ್ ನಡೀಲಿ. ಮತ್ತು ಶಾರ್ಟ್ನಲ್ಲಿ ಮತ್ತು ಲಾಂಗ್ ವಿಡಿಯೋದಲ್ಲಿ ಹೇಳಂಗಿಲ್ಲ. ಶಾರ್ಟ್ ವಿಡಿಯೋದಲ್ಲಿ ಮತ್ತು ಲಾಂಗ್ ವಿಡಿಯೋ ಮತ್ತು ಅದರ ಮೇಲೆ ವಾಯ್ಸ್ ಓವರ್ ಮಾಡಿರಿ. ಎಲ್ಲಿದೆ, ಏನಿದೆ, ಇದಕ್ಕೆ ಏನತ್ತಾರೆ, ಅದಕ್ಕೆ ಏನತ್ತಾರೆ ಅಂತ ವಾಯ್ಸ್ ಓವರ್ ಮಾಡಿರಿ. ವಾಯ್ಸ್ ಓವರ್ ಮಾಡಿದ್ರೆ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸರ್ ನಮಸ್ತೆ, ರೀಲ್ ಮಾಡುವಾಗ ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀವಲ್ಲ, ಮೊನಿಟೈಸ್ ಆಗುವಾಗ ಕ್ಲೇಮ್ ಸಮಸ್ಯೆ ಏನಾದರೂ ಆಗುತ್ತಾ? ನನ್ನ ಚಾನಲ್ ನೋಡಿ ಹೇಳಿ ಸರ್. ವೆಂಕಶಿ ಅವರಿಗೆ ಕ್ಲಿಕ್ ಮಾಡ್ತೀನಿ. ವೆಂಕಶಿ ಅವ್ರಿಗೆ ಕ್ಲಿಕ್ ಮಾಡಿದಾಗ ಇವ್ರ ಚಾನಲ್ಗೆ ನೋಡ್ತೀನಿ. ಶಾರ್ಟ್ ವಿಡಿಯೋದಲ್ಲಿ ಈಗ ನಾನು ಒಂದು ಚಾನಲ್ ತೊಗೊಂಡೆ. ಓಕೆ, ಈ ಒಂದು ಚಾನಲ್ ಇದೆ. ಹೋಮ್ ಪೇಜ್ನಲ್ಲಿ ಬಂದೆ. ನಾನು ಹೋಮ್ ಪೇಜ್ನಲ್ಲಿ ಬಂದ ಕಾಶಿಂದ ಇಲ್ಲಿ ಶಾರ್ಟ್ನಲ್ಲಿ ಹೋಗಿ ನೋಡ್ತೀನಿ. ಈ ಶಾರ್ಟ್ ಫೀಡ್ ಅದ ನಿಮ್ಮ ಮೊಬೈಲ್ನಾಗೂ ಕೆಳಗಡೆ ಶಾರ್ಟ್ ಅಂತ ಆಪ್ಷನ್ ಇದೆಯಲ್ಲ, ಶಾರ್ಟ್ ಒಂದು ಆಪ್ಷನ್ಗೆ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಮ್ಯೂಸಿಕ್ ನಡೀತಾ ಇದೆ. ಓಕೆ, ಈ ಮ್ಯೂಸಿಕ್ ಇಲ್ಲಿ ನಡೀತಾ ಇದೆ. ಈ ಹಾಡಿದೆಯಲ್ಲ ಇಲ್ಲಿ ಮೆಸೇಜ್ನಾಗ ಇದೆಯಲ್ಲ, ಮೆಸೇಜ್ ಬಾಕ್ಸ್ ಇದೆಯಲ್ಲ, ಇಲ್ಲಿ ಮೆಸೇಜ್ಗೆ ಕ್ಲಿಕ್ ಮಾಡಿರಿ. ಇಲ್ಲಿ ಅವ್ರದ್ದು ಎಲ್ಲರೇ ಅವರಿಗೆ ಮೊನಿಟೈಸೇಷನ್ ಟ್ಯಾಬ್ ಆನ್ ಇದೆಯೋ ನೋಡಿರಿ. ಹೌದಲ್ಲ, ಇನ್ನೂ ಭಾಳಷ್ಟು ವಿಡಿಯೋಸ್ ಇರ್ತಾವೆ. ಇಲ್ಲಿ ಕ್ಲಿಕ್ ಮಾಡಿರಿ. ಓಕೆ, ಇದಕ್ಕೂ ಮೊನಿಟೈಸ್ ಇಲ್ಲ. ಓಕೆ, ಇದು ಬೇಡ. ಚಾನಲ್ ಮೊನಿಟೈಸ್ ಇರಬೇಕು ಅವ್ರದ್ದು. ಮತ್ತು ಇಲ್ಲಿ ಇನ್ನೊಂದು ಇದೆ. ಹೋಮ್ ಪೇಜ್ನಲ್ಲಿ ಬಂದೆ ನಾನು. ಹೋಮ್ ಪೇಜ್ನಲ್ಲಿ ಬಂದ ಕಕ್ಷನ್ ಇಲ್ಲಿ ಇದು ಕ್ಲಿಕ್ ಮಾಡ್ತೀನಿ. ಮತ್ತು ಇಲ್ಲಿ ಟ್ರೆಂಡಿಂಗ್ ಎಲ್ಲಿದೆ? ಟ್ರೆಂಡಿಂಗ್ ಒಳಗೆ ಹೋಗಿ ನೋಡೋಣ. ಆಲ್ ನ್ಯೂಸ್, ಮೊನಿಟೈಸೇಷನ್, ಹೋಮ್ ಪೇಜ್ ಮತ್ತು ವಿಡಿಯೋ ಲೈವ್ಸ್, ಆಲ್ ವ್ಯೂಸ್, ಟ್ರೆಂಡಿಂಗ್ ಶಾರ್ಟ್ನಲ್ಲಿ ಹೋದಾಗ ಮ್ಯೂಸಿಕ್ನಲ್ಲಿ ಹೋಗ್ತೀನಿ. ಮ್ಯೂಸಿಕ್ನಲ್ಲಿ ಹೋಗಿ ಟ್ರೆಂಡಿಂಗ್ ಎಲ್ಲಿ ಇರ್ತೈತಲ್ಲ, ಟ್ರೆಂಡಿಂಗ್ನಲ್ಲಿ ಹೋಗಿ ನೋಡಿರಿ. ಟ್ರೆಂಡಿಂಗ್ನಲ್ಲಿ ಇದ್ದಂಥ ಮ್ಯೂಸಿಕ್ಗೆ ತೊಗೊಂಡು ಕೇಸಿಂದ ಅದ್ರ ಮೇಲೆ ರಿಯಾಕ್ಟ್ ಮಾಡಿರಿ. ಏನು ಪ್ರಾಬ್ಲಮ್ ಆಗೋದಿಲ್ಲ. ಟ್ರೆಂಡಿಂಗ್ ಮ್ಯೂಸಿಕ್ ತೊಗೋರಿ, ಈಗ ಜಸ್ಟ್ ಆಗಿರುವಂಥ. ಅದರಿಂದ ನಿಮಗೆ ಕ್ಲೇಮ್ ಕೂಡ ಬರೋಂಗಿಲ್ಲ. ಕ್ಲೇಮ್ ಬಂದರೂ ಕೂಡ ರೆವೆನ್ಯೂ ಶೇರ್ ಆಕೈತಿ. ಅದು ಚಾನಲ್ ಮೊನಿಟೈಸ್ ಆಕ್ಕಾವು 100%. ಕೆಲವೊಂದು ವಿಡಿಯೋ ಚಾನಲ್ಗಳು ನೋಡಿದ್ದೀನಿ ನಾನು. ಎಲ್ಲ ಚಾನಲ್ದು ನಾನು ಹೇಳಂಗಿಲ್ಲ. ಸೊ ಮ್ಯೂಸಿಕ್ ಯೂಸ್ ಮಾಡ್ಬೋದು, ಆದರೆ ಎಲ್ಲ ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ. ನಾನು ಒಂದೇ ಮಾತು ಹೇಳೋದು, ಮ್ಯೂಸಿಕ್ ಯೂಸ್ ಮಾಡಿದರೂ ಕೂಡ ನಿಮ್ಮದು 75 to 80% ನಿಮ್ಮದಲ್ಲಿ ವ್ಯಾಲ್ಯೂ ಇರಬೇಕು. ಫೇಸ್ನು ಇರಬೇಕು. ಫೇಸ್ ಇರ್ಲಿಕ್ಕಂದ್ರೂ ವಾಯ್ಸ್ರೇ ಇರಬೇಕು. ಆ ಕಂಟೆಂಟ್ಗೆ ಜನರಿಗೆ ನೀವು ಏನು ನೀಡ್ತಾ ಇದ್ದೀರ ಅಂತ ಅದಕ್ಕೆ ವ್ಯಾಲ್ಯೂ ಇರಬೇಕು. ವ್ಯಾಲ್ಯೂಯಬಲ್ ನಿಮ್ಮದು ಇರಬೇಕು. ಸರ್ ನಿಮ್ಮ ವಿಡಿಯೋ ಬೆಂಕಿ, ನನ್ನ ಯೂಟ್ಯೂಬ್ ಚೆಕ್ ಮಾಡಿ ಹೇಳಿ ಪ್ಲೀಸ್ ಅಂತ ನಾಗೇಶ್ ಶಾಂತಿಕರ್ ಕನ್ನಡದವರು ಹೇಳಿದ್ದಾರೆ. ಇವ್ರು ಕೂಡ ಚೆಕ್ ಮಾಡೋಣ. ಚೆಕ್ ಮಾಡಿ ಚಾನಲ್ ಕೂಡ ಚೆಕ್ ಮಾಡಾಕ್ತೀನಿ. ಒಬ್ಬೊಬ್ಬರು ಚಾನಲ್ ಕೂಡ ನೋಡ್ತಾ ಇದ್ದೀನಿ. ಮತ್ತು ಚಾನಲ್ ಚೆಕ್ ಮಾಡಿದ ಮೇಲೆ ಇವ್ರ ಚಾನಲ್ ಎಲ್ಲಿ ಹೋಯ್ತೋಪ? ನಾಗೇಶ್ ಅವ್ರದ್ದು. ಹಾಂ, ಓಕೆ, ವಿಡಿಯೋಸ್ ಇಲ್ಲಿ ಬಂತು. ವಿಡಿಯೋಸ್ ಇಲ್ಲಿ ಬರೋಣ. ಕಾಗೆಯ ಪರ ಭಕ್ತಿ, ಇದಕ್ಕೇನು ಕ್ಲಿಕ್ ಮಾಡೋಣ, ಚೆಕ್ ಮಾಡೋಣ. ಇಷ್ಟು ಲೇಟಾಗಿ ನೀವು ಮಾಡಬಾರ್ದು. ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ನಿಮ್ಮದು ಏನೈತಿಲ್ಲ ಚಾಲೂ ಆಗಬೇಕು. ನಿಮ್ಮದು ವಾಯ್ಸ್ ಓವರ್ ಚಾನಲ್ ಇದೆ, ನೋ ಪ್ರಾಬ್ಲಮ್. ಶಾರ್ಟ್ನಲ್ಲಿ ಏನಾದರೂ ಮಾಡ್ತಾ ಇದ್ದೀರಾ? ಮ್ಯೂಸಿಕನ್ನು ಯೂಸ್ ಮಾಡ್ತಾ ಇದ್ದಾರೆಪ್ಪ ಇವರು. ಇದು ಓಕೆ. ಓಕೆ 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 ಯಾವುದೇ ಮ್ಯೂಸಿಕನ್ನು ಯೂಸ್ ಮಾಡಿರಬೇಡಿ. ಶಾರ್ಟ್ ಚಾನಲ್ನು ಕೂಡ ಶಾರ್ಟ್ನು ಚಲೋ ಅದಾವೆ ನಿಮ್ಮದು. ಮತ್ತು ಲಾಂಗ್ ವಿಡಿಯೋನು ಕೂಡ ಒಳ್ಳೆಯದಾಗಿ ನೀವು ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಮತ್ತು ಯಾವುದೇ ನಿಮ್ಮ ಲಾಂಗ್ ವಿಡಿಯೋದಲ್ಲಿ ಆಗಲಿ ನಿಮ್ಮ ವಾಯ್ಸ್ ಓವರ್ ರೆಕಾರ್ಡ್ರಿ, ವಾಯ್ಸ್ ಕೊಟ್ಟಿರಿ. ವಾಯ್ಸ್ ಕೊಟ್ಟ ನಿಮ್ಮ ಫೇಸ್ ಮತ್ತು ಅದರೊಳಗೆ ನಡು ನಿಮ್ಮ ಫೇಸ್ ತೋರಿಸುವಂಥ ಪ್ರಯತ್ನ ಮಾಡಿರಿ. ಫೇಸ್ ತೋರಿಸಿದ್ರೆ ನಿಮ್ದು ಒಂದು ವ್ಯಾಲ್ಯೂ ಆಕೈತಿ ಯೂಟ್ಯೂಬ್ ಅಲ್ಗೋದ್ರಿಗೆ. ಮತ್ತು ಯೂಟ್ಯೂಬ್ ಟೀಮ್ಗೆ ತಿಳಿತೈತಿ ಇವರು ಫೇಸ್ ಕೂಡ ಇವ್ರದೇ ಒಂದು ಚಾನಲ್ ಇದೆ. ಯಾಕಂದರೆ ನಿಮ್ದು ಅಲ್ಲಿ ಐಡೆಂಟಿ ವೆರಿಫಿಕೇಷನ್ ಆಕೈತಿಲ್ಲ. ಐಡೆಂಟಿ ವೆರಿಫಿಕೇಷನ್ ಆದಮೇಲೆ ನಿಮ್ಮದು ಫೇಸ್ ಮತ್ತು ನಿಮ್ಮದು ವಾಯ್ಸ್ಗೆ ಅಲ್ಲಿ ಟ್ಯಾಲಿ ಮಾಡ್ತಾರೆ ಯೂಟ್ಯೂಬ್ ಆಲ್ಗೋರಿದಮ್, ಯೂಟ್ಯೂಬ್ ಟೀಮ್. ಸೊ ತಿಳಿದ್ರೆ. ಮತ್ತು ಸರ್ ನಂದು ಗೇಮಿಂಗ್ ಚಾನಲ್ ಏನಾದರೂ ತೊಂದರೆ ಆಗುತ್ತಾ ನೋಡಿ. ಮತ್ತೆ ವಾಚ್ ಟೈಮ್ದಲ್ಲಿ ಅನಾಲಿಸಿಸ್ನಲ್ಲಿ 49 hours ಕಾಣಿಸುತ್ತೆ. 49 hours ಕಾಣಿಸುತ್ತೆ. ಮೊನಿಟೈಸ್ ಹತ್ರ ಹೋಗಿ ನೋಡಿದರೆ 20 hours ಕಾಣ್ತದೆ. ಯಾಕಂದರೆ ಇವತ್ತು ಯಾವ ತಾರೀಕಿದೆ? ಇವತ್ತು 17 ತಾರೀಕು. ಇವತ್ತು 17 ತಾರೀಕು ಅಂದರೆ ಕಳೆದ ವರ್ಷ ಇದೇ ದಿನ 17 ತಾರೀಕು ಇತ್ತು. ಜುಲೈ 17 ತಾರೀಕು 2023ಲಿಂದ ಜುಲೈ 2024 ಜುಲೈ 17 ತಾರೀಕು. ಇವತ್ತು 365 ದಿನ. ಈ 365 ದಿನ ಇದು ನಾಳೆ 18 ಅಂದ್ರೆ ಅಲ್ಲಿ 18 ಆಕೈತಿ. ಅಲ್ಲಿ ಹೋದ ವರ್ಷ 17 ತಾರೀಕಿಗೆ ಏನು ವಾಚ್ ಟೈಮ್ ಬಂದಿತ್ತಲ್ಲ ಅದು ಲೆಸ್ ಆಗಿಬಿಡ್ತೈತಿ, ಕಡಿಮೆ ಆಗಿಬಿಡ್ತೈತಿ. ಅದು 17ರಿಂದ ಚಾಲು ಆಕೈತಿ ಅಲ್ಲಿ.
ಅಲ್ಲಿ 18 ದಿನ, ಯಾಕಂದ್ರೆ ಇವತ್ತು 18 ತಾರೀಕು, ನಾಳೆ 18 ತಾರೀಕು ಆಕೈತಿ. ನಾವು ನಾಳೆ 18 ತಾರೀಕು ಹೋದಾಗ ಅಲ್ಲಿಂದು ಕೂಡ ಒಂದು ದಿನದ ವಾಚ್ ಟೈಮ್ ಕಡಿಮೆ ಆಕೈತಿ. ಹೀಗಾಗಿ ನಿಮ್ಮ ವಾಚ್ ಟೈಮ್ ಒಂದೊಂದು ದಿನ ಕಡಿಮೆ ಆಕೈತಿ, ಕಡೆ ಒಂದೊಂದು ದಿನ ಜಾಸ್ತಿ ಇರ್ತೈತಿ. ಅದಕ್ಕೆ ಇದು 1 ವರ್ಷ ಟೈಮ್ ಐತಿ. ನೀವು 10 ವರ್ಷನಾಗರ ಮಾಡ್ರಿ ಚಾನಲ್ ಮೊನಿಟೈಸ್, 10 ವರ್ಷದ ತಗೋರಿ ನೀವು ಚಾನಲ್ ಮೊನಿಟೈಸ್ ಮಾಡ್ಲಾಕ. ಆದ್ರೆ 1 ವರ್ಷದ ತಗೊಳ್ಳಾರ ಅವರು, 1 ವರ್ಷದ ವಾಚ್ ಟೈಮ್ ತಗೋತಾರ ಅವರು. 1 ವರ್ಷದಾಗ 4000 ತಾಸು ವಾಚ್ ಟೈಮ್ ಆಗಬೇಕು, 1000 ಸಬ್ಸ್ಕ್ರೈಬ್ ಆಗಬೇಕು. ಅದೇ ಥರ ಯೂಟ್ಯೂಬ್ ಶಾರ್ಟ್ನಾಗ 3 ತಿಂಗಳದ ಇಡ್ತಾರೆ. 3 ತಿಂಗಳಲ್ಲಿ 10 ಮಿಲಿಯನ್ ಅಂದರೆ 1 ಕೋಟಿ ವ್ಯೂಸ್ ಆಗಬೇಕು, 1000 ಸಬ್ಸ್ಕ್ರೈಬ್ ಆಗಬೇಕು. ತಿಳಿತೀರಾ? ಈ ಥರ ನೀವು ಇದು ಯೂಟ್ಯೂಬ್ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೆಲಸ ಮಾಡ್ತೈತಿ. ಸರ್ ನಾನು ಶಾರ್ಟ್ ವಿಡಿಯೋ ಮಾಡ್ತೀನಿ, ಏನಾದರೂ ಪ್ರಾಬ್ಲಮ್ ಇದ್ದರೆ ನೋಡಿ ಸರ್. ಎಷ್ಟು ಕಮೆಂಟ್ ಮಾಡ್ತೀವಿ ಮರಾಯ, ಈ ಹೆಸರು ಏನಂತ ಇದು ಸಂತು ತಲವಾರ್ ಅಂತ ಒಂದು ಕಮೆಂಟ್ 20 ಸಲ ಮಾಡ್ಯಾನ್ರಿ. ಹಿಂಗಾದ್ರೆ ನಮಗೆ ತಲೆ ತಿರುಗ್ತೈತಿ. ನಿನ್ನ ಚಾನಲ್ ಏನೈತಿ ಶಾರ್ಟ್ ವಿಡಿಯೋ ಮಾಡ್ತಾ ಇದ್ರೆ ಮತ್ತೊಬ್ಬರು ಏನು ತೊಗೊಂಡು ಮಾಡ್ತಾ ಇದ್ದೀರೋ ಏನು ಸ್ವಂತ ಮಾಡ್ತಾ ಇದ್ದೀರೋ ಅದನ್ನು ನೋಡೋಣ. ನೀವು ಭಾಳ ಕಮೆಂಟ್ ಮಾಡ್ಲಾಕತ್ತಾನ. ಶಾರ್ಟ್ನಲ್ಲಿ ಹೋಗಿ ನೋಡೋಣ. ಸಂತೋಷ್ ತಲವಾರ, ಏಯ್ ನೀ ಏನು ಹಾಡ್ಲಾಗ್ತೀವ? ಮತ್ತೊಬ್ರದ ಶಾರ್ಟ್ ತೊಗೊಂಡೆ, ಮತ್ತೊಬ್ರದ್ದು ಹಾಡಾಗಿ ತೊಗೊಂಡು, ನಿಂದು ಫೇಸ್ ಐತಿ ಗೊತ್ತೈತಿ, ನಿಂದು ಏನೈತಿ ಟ್ಯಾಲೆಂಟ್ ಅದು ತೋರಿಸಿಲ್ಲಿ. ಮತ್ತೊಬ್ರದ ವಿಷಯ ಜಾನಪದ ಹಾಡುಗಳನ್ನು ಪಾಪ್ಯುಲರ್ನಾಗ ಹೋಗಿ ನೋಡೋಣ. ವಿಡಿಯೋದಾಗ ಏನು ಮಾಡ್ಯಾನ ದೊಡ್ಡ ದೊಡ್ಡ ವಿಡಿಯೋದಾಗ? ಇಂಥ ಕಾಮಿಡಿ ವಿಡಿಯೋ ಮಾಡತ್ತಿಲ್ಲ, ಕಾಮಿಡಿ ವಿಡಿಯೋ ಮಾಡ. ಈ ಶಾರ್ಟ್ ವಿಡಿಯೋದಾಗ ಏನು ಜಾನಪದ ಹಾಡುಗಳು, ಏನು ಮ್ಯೂಸಿಕ್ ಸಿನಿಮಾ ಹಾಡುಗಳು ಯೂಸ್ ಮಾಡಿರಲ್ಲ, ಇದು ಎಲ್ಲ ಇದರಿಂದ ಏನು ನಿನ್ನ ಚಾನಲ್ ಮೊನಿಟೈಸ್ ಆಗೋದಿಲ್ಲ. ಕ್ಲಿಯರಾಗಿ ಹೇಳತ್ತೀನಿ, ಚಾನಲ್ ಇದು ಮೊನಿಟೈಸ್ ಆಗೋದಿಲ್ಲ. ಕಾಮಿಡಿ ವಿಡಿಯೋ ಇದ್ರೆ, ಮಾತುಕತೆ ಇದ್ರೆ ಅದು ಓಕೆ. ಅಂಥ ವಿಡಿಯೋಗಳು ಮಾಡ್ತಮ್ಮ. ನಿನ್ನ ಚಾನಲ್ ನೋಡಿ ನೋಡು. ಎಷ್ಟು ವಿಡಿಯೋಗೆ ಎಷ್ಟು ಕಮೆಂಟ್ ಮಾಡ್ಯಾರ ನೋಡ್ರಿ. ಸರ್ ಕ್ಯಾನ್ವಾ ಆ್ಯಪ್ ಇಂದ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಯೂಸ್ ಮಾಡಬಹುದಾ? ಕ್ಯಾನ್ವಾದಲ್ಲಿ ನಾನು ಕೂಡ ಕ್ಯಾನ್ವಾನ ಯೂಸ್ ಮಾಡ್ತೀನಿ. ಥಂಬ್ನೇಲ್ ಗಿಮ್ನೇಲ್ ಮಾಡ್ಲಾಕ ಪಿಕ್ಸೆಲ್ ಆ್ಯಪ್ನು ಕೂಡ ಯೂಸ್ ಮಾಡ್ತೀನಿ. ಕ್ಯಾನ್ವಾದಲ್ಲಿ ಮ್ಯೂಸಿಕ್ ಇರ್ತೈತಿ, ಅಲ್ಲಿ ಫ್ರೀ ಮ್ಯೂಸಿಕ್ ಅಂತ ಸರ್ಚ್ ಮಾಡಿ ತೊಗೊಳ್ರಿ. ತಗೊಂಡು ಅದಕ್ಕೆ ಯೂಸ್ ಮಾಡ್ಬೋದು. ನಿಮ್ದು ಕಂಟೆಂಟ್ ಪ್ರಕಾರ ಇಫೆಕ್ಟ್ಗಳು ಆಗಲಿ, ಮ್ಯೂಸಿಕ್ಗಳು ಆಗಲಿ, ಅದು ಹೇಳಿದೆಲ್ಲ ನಿಮಗೆ ಮ್ಯೂಸಿಕ್ ಯೂಸ್ ಮಾಡಬೇಕಾದ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಸಣ್ಣಗೆ ಒಂದು 10-15% 20% ನಡಿಬೇಕು. ಮುಂದೆ ನಿಮ್ಮದು ವ್ಯಾಲ್ಯೂ ಇರಬೇಕು. ಆ ಮ್ಯೂಸಿಕ್ಗೆ ಮುಚ್ತಿರಬೇಕು. ಮ್ಯೂಸಿಕ್ ಎದಕ್ಕೆ ಹಾಕ್ತಾರೆ? ಒಂದು ನಮ್ಮದು ಏನಾದರೂ ನಮ್ಮ ಕಂಟೆಂಟ್ಗೆ ಒಂದು ಸ್ವಲ್ಪ ಸಿಂಗಾರ ಮಾಡಲಿಕ್ಕೆ ಒಂದು ಸ್ವಲ್ಪ ಮ್ಯೂಸಿಕ್ ಯೂಸ್ ಮಾಡ್ತಾರೆ. ಕೆನವಾದಿಂದ ಕೂಡ ಮ್ಯೂಸಿಕ್ ಯೂಸ್ ಮಾಡಬೇಕು. ಫ್ರೀ ಸರ್ಚ್ ಮಾಡಿರಿ. ಮತ್ತು ಅದರೊಳಗೂ ಕೂಡ ಪೇಡ್ ಇದೆ. ಮತ್ತು ಕೆನವಾದ ನಿಮ್ಮ ಕಡೆ ಪೇಡ್ ಸರ್ವಿಸ್ ಇರಬೇಕು. ಕೆನವಾದ ಕಾಸ್ಟ್ಲಿ ಅದ ಪೇಡ್. ಆ ಸಾಫ್ಟ್ವೇರ್ ತೊಗೋಬೇಕಾದ್ರೆ ಆ ವೆಬ್ಸೈಟ್ನಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೋಬೇಕು. ವರ್ಷಕ್ಕೆ 7,000 8,000 ಹಿಂಗದ. ಅಷ್ಟು ತೊಗೊಂಡಿಕೇಶನ್ ನೀವು ಮಾಡಿದರೆ ಆ ಎಲ್ಲ ಮ್ಯೂಸಿಕ್ ಯೂಸ್ ಮಾಡಿದ್ರೆ ನಿಮಗೆ ಯಾವುದೇ ಕಾಪಿರೇಟ್ ಬರೋಂಗಿಲ್ಲ. ಮತ್ತು ಫ್ರೀಯಾಗಿ ಯೂಸ್ ಮಾಡಬೇಕಾದ್ರೆ ಅಲ್ಲಿ ಫ್ರೀ ಮ್ಯೂಸಿಕ್ ಅಂತ ಯೂಸ್ ಮಾಡಿರಿ. ಅದು ಸರ್ಚ್ ಮಾಡಿದ್ರೆ ಆ ಮ್ಯೂಸಿಕ್ಗಳನ್ನು ಯೂಸ್ ಮಾಡ್ಬೋದು, ನೋ ಪ್ರಾಬ್ಲಮ್. ಸರ್ ಶಾರ್ಟ್ ವಿಡಿಯೋನಲ್ಲಿ ರಿಮೇಕ್ಸ್ ಆಪ್ಷನ್ ಇದೆಯಲ್ಲ, ಆ್ಯಡ್ಸನ್ಸ್ ಅದನ್ನೇ ಯೂಸ್ ಮಾಡಿ ಶಾರ್ಟ್ ಮಾಡ್ಬೋದಾ? ಅವಶ್ಯ ಮಾಡ್ಬೋದು. ಶಾರ್ಟ್ನಲ್ಲಿ ಅದಕ್ಕೂ ಒಂದು ಟ್ರಿಕ್ ಇದೆ. ಶಾರ್ಟ್ನಲ್ಲಿ ಇರುವಂಥ ಮ್ಯೂಸಿಕ್ಕನ್ನು ಯೂಸ್ ಮಾಡಿಕೊಂಡು ಅಷ್ಟೇ ಮ್ಯೂಸಿಕ್ ಪಾರ್ಟನ್ನು ಪೂರ ಮ್ಯೂಟ್ ಮಾಡಿ ನಿಮ್ಮ ವಾಯ್ಸ್ ಪೂರ ಅದರ ಮೇಲೆ ನೀವು ಮಾಡ್ಕೋಬಹುದು. ಶಾರ್ಟ್ನಲ್ಲಿ ಅಲ್ಲಿಂದ ಅಲ್ಲೇ ಆ ರಿಮಿಕ್ಸ್ ಆಪ್ಷನ್ಗೆ ಹೋಗಿ, ರಿಮಿಕ್ಸ್ ಆಪ್ಷನ್ಗೆ ನೀವು ಹೋಗಿ ರಿಮಿಕ್ಸ್ ನೋಡಿರಿ. ಯೂಟ್ಯೂಬ್ ಇಂಥ ಒಂದು ಪ್ಲೇಟ್ಫಾರ್ಮ್, ಯೂಟ್ಯೂಬ್ ಅಂತ ಈ ಪ್ಲೇಟ್ಫಾರ್ಮ್ನಲ್ಲಿ ಈಗಿನ ಜನ್ರೇಷನ್ಗೆ ಕ್ರಿಯೇಟ್ ಮಾಡಲಿಕ್ಕೆ ಇಷ್ಟು ಸುಲಭವಾದ ಒಂದು ಟೂಲ್ ಕೊಟ್ಟಿದೆ. ಆ ರಿಮಿಕ್ಸ್ ಆಪ್ಷನ್. ಆ ರಿಮಿಕ್ಸ್ ಆಪ್ಷನ್ನಲ್ಲಿ ಕೊಲ್ಯಾಬ್ ಮಾಡ್ಬೋದು ಒಬ್ಬರಿಗೊಬ್ಬರು. ಮತ್ತು ಆ ರಿಮಿಕ್ಸ್ಲಿಂದ ಗ್ರೀನ್ ಸ್ಕ್ರೀನ್ ಶಾರ್ಟ್ಗಳು ಮಾಡಬೇಕು. ಎಷ್ಟು ಈಜಿ ಮಾಡ್ಯಾರ. ಆ ಗ್ರೀನ್ ಸ್ಕ್ರೀನ್ ಯಾರೋ ತಾಯಿ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು. ಅವರು ಸರ್ ನನ್ನ ಚಾನಲ್ ಮೊನಿಟೈಸ್ ಹಾಕೈತಿಲ್ಲ ನೋಡ್ರಿ ಅಂತ ಹೇಳಿದ್ರು. ಅವ್ರ ಚಾನಲ್ನಾಗ ಹೋಗಿ ನೋಡ್ತೀನಿ. ಅವರು ಫೇಸ್ ಎಲ್ಲರೂ ಏನು ಮಾಡ್ತಾರೆ, ಫೇಸ್ ತೋರಿಸಿಕೆಸಿಂದ ಸುಮ್ ಕೂತು ಬಿಡ್ತಾರೆ. ಓಕೆ, ಇದು ಮಾತಾಯ್ತಾ, ಇದು ಗ್ರೀನ್ ಸ್ಕ್ರೀನ್. ಅವರು ಮಾತಾಡಲಿಲ್ಲ. ಮತ್ತು ಇನ್ನೊಬ್ರು ಅದಾರ, ಅವ್ರು ಏನು ಮಾಡ್ತಿದ್ರು ಗೊತ್ತೇನ್ರಿ? ಅವರು ಶಾರ್ಟ್ ವಿಡಿಯೋ ಮಾಡ್ತಾರ, ಅವ್ರ ಫೇಸ್ ತೋರಿಸ್ಲಾಗ್ತಾರ. ಆ ಫೇಸ್ ಮೇಲೆ ಒಂದು ಕಾರ್ಟೂನ್ದು ಒಂದು ಇಮೋಜಿ ಅಂಟಿಸ್ಬಿಟ್ಟಾರ. ಆ ಫೇಸ್ನು ಕಾಣ್ಲಾಗತ್ತಿಲ್ಲ. ಇಷ್ಟ ಕಾಣ್ಲಾಕತ್ತೈತಿ, ತೆಳಗಿಂದ ಇಷ್ಟ ಕಾಣ್ಲಾಕತ್ತೈತಿ. ಮತ್ತು ಆ ಫೇಸ್ ಏನೈತಿಲ್ಲ ಅದು ಕಾಣ್ಲಾಕತ್ತಿಲ್ಲ. ಮತ್ತು ಹಿಂಗೆ ಮಾಡೋದಾದ್ರೆ ನಿಮಗೆ ಯೂಟ್ಯೂಬ್ ಮ್ಯಾಗ ಯಾಕೆ ಮಾಡ್ತೀರಿ? ಮನ್ಯಾಗ ಅಡುಗೆ ಮಾಡ್ಕೊಂಡು ಸೋಮ್ ಕೂತು ಬಿಡ್ರಿ. ಯೂಟ್ಯೂಬ್ ನಿಮಗೋಸ್ಕರ ಅಲ್ಲ. ಯೂಟ್ಯೂಬ್ ಇಲ್ಲಿ ಕಷ್ಟಪಡೋರಿಗೆ, ದುಡಿಯೋವರಿಗೆ, ನಿಜವಾದ ಮತ್ತು ನಿಯತ್ತಾಗಿ ದುಡಿಯೋವರಿಗೆ ಈ ಯೂಟ್ಯೂಬ್ ಅಂತ ಪ್ಲೇಟ್ಫಾರ್ಮ್. ಇಷ್ಟು ಕಳೆದ 15-20 ನಿಮಿಷ ಆಯ್ತು. ನಾನು ಈಗ ಒದರಾಳಾಗ್ತೀನಿ. ಎತ್ತಕ್ಕೆ ಒದರಾಳಾಗ್ತೀನಿ? ಒಂದು 4 ದುಡ್ಡು ಸಿಗ್ತಾವತ್ತ. ಇದು ಫೇಸ್ ವ್ಯಾಲ್ಯೂ ರೀ, ಫೇಸ್ ವ್ಯಾಲ್ಯೂ. ಇಷ್ಟೆಲ್ಲ ಕಮೆಂಟ್ ಯಾಕೆ ಮಾಡತ್ತೀರಿ? ನಾವು ಒಂದು ಫೇಸ್ ವ್ಯಾಲ್ಯೂ ಮಾಡೇವು ಕಳೆದ 7-8 ವರ್ಷ ಒಳಗೆ. ಇಲ್ಲಿ ಫೇಸ್ ವ್ಯಾಲ್ಯೂ ಮಾಡೇವು ನಾವು. ಫೇಸ್ ವ್ಯಾಲ್ಯೂ ಬೇಕು. ಒಬ್ಬರು ಯಾರೋ ತಾಯಿ ನನಗೆ ಇಲ್ಲಿ ನಿನ್ನೆ ಕಮೆಂಟ್ ಮಾಡೋದು, ಸರ್ ಆಲ್ರೆಡಿ ಹಾಕಿದ್ದು ವಿಡಿಯೋನ ಮತ್ತೆ ಲೈವ್ಗೆ ಹಾಕಿ ಏನಾದರೂ ತೊಂದರೆ ಆಗುತ್ತಾ? ನೀವು ಲೈವ್ ಎದಕ್ಕೆ ಮಾಡ್ತೀರಿ? ಲೈವ್ ಮಾಡಿದಂಥ ವಿಡಿಯೋ ಮತ್ತೊಮ್ಮೆ ಡೌನ್ಲೋಡ್ ಮಾಡಿ ಮತ್ತೊಮ್ಮೆ ಅದೇ ವಿಡಿಯೋ ಇದು ಮಾಡೋದಾ? ಲೈವ್ ಎದಕ್ಕೆ ಮಾಡ್ತಾರೆ? ಲೈವ್ ಎದಕ್ಕೆ ಬರ್ತಾರೆ? ಅದು ಮೊದಲ ಕ್ವಶನ್ ಆನ್ಸರ ನೀವು ನನಗೆ ಕೊಡ್ರಿ. ಲೈವ್ ಎದಕ್ಕೆ ಮಾಡ್ತಾರೆ ಮಂದಿ?
ನಿಮ್ಮಿಂದ ಲೈವ್ ಬಂದ ಮೇಲೆ ನಿಮಗೆ ಇದು ಕಮ್ಯುನಿಕೇಷನ್ ಬೆಳಿತೈತಿ. ಲೈವ್ ಅಂದರೆ ಕಮ್ಯುನಿಕೇಷನ್. ಅಲ್ಲಿ ಲೈವ್ನಾಗ ನಿಮಗೆ ಚಾಟಿಂಗ್ ಮಾಡ್ತಿರ್ತಾರೆ, ಕಮೆಂಟ್ ಮಾಡ್ತಿರ್ತಾರೆ. ಅದಕ್ಕೆ ನೀವು ಉತ್ತರ ಅಲ್ಲಿಂದ ಅಲ್ಲೇ ಅಲ್ಲಿಂದ ಅಲ್ಲೇ ಕೊಡಬೇಕು. ಅದಕ್ಕೆ ಲೈವ್ ಅತ್ತಾರ. ಏನಾದರೂ ಮಂದಿ ನಿಮ್ಮ ಕಡೆ ನೀವು ಲೈವ್ ಎದಕ್ಕೆ ಬರ್ತೀರಿ, ಮಂದಿಗೆ ಏನಾದರೂ ನಿಮ್ಮಿಂದ ಏನಾದರೂ ಬೆನಿಫಿಟ್ ಆಗಬೇಕು, ಅದಕ್ಕೋಸ್ಕರ ನೀವು ಲೈವ್ ಬರ್ತೀರಿ. ಹಳಿದು ವಿಡಿಯೋ 1 ವರ್ಷದ ಹಿಂದೆ 1 ತಿಂಗಳಿನ ಹಿಂದಿಂದು ವಿಡಿಯೋ ಅದಕ್ಕೆ ಮತ್ತೆ ಡೌನ್ಲೋಡ್ ಮಾಡಿ ಮತ್ತೆ ಅದೇ ಹಾಕೋದಾ, ಇದು ರಿಪೀಟೆಡ್ ಕಂಟೆಂಟ್ ಆಗ್ತೈತಿ. ಇದರಿಂದ ಏನು ನಿಮ್ಗೆ ಲಾಭ ಇಲ್ಲ. ಇದ್ರಿಗೆ ಲೈವ್ ಹೋಗಬೇಡ್ರಿ. ಕೋರ್ಸ್ ವಿಡಿಯೋ ಮಾಡಿದ್ರೆ ಎಲ್ಲಿ ಸಿಗುತ್ತೆ ಸರ್, ಹೇಗೆ ತಗೊಳ್ಳೋದು, ದಿನ ಹಾಕೋಕ್ಕೆ ಎಲ್ಲಿದೆ? ಚಾಟ್ GPT ಅಂತ ಒಂದು ಸುಂದರವಾದ ಇಲ್ಲಿ ಬರ್ತೈತಿ. ಚಾಟ್ GPT ಅಂತ ಒಂದು ಸುಂದರವಾದ ಒಂದು ವೆಬ್ಸೈಟ್ ಈಗ ಹೋದ ವರ್ಷ ಲಾಂಚ್ ಆಗೈತಿ. ಚಾಟ್ GPTಗೆ ಏನಾದರೂ ನೀವು ಕ್ವಶನ್ ಇದ್ದರೂ ಕೂಡ ಗೂಗಲ್ ಟ್ರಾನ್ಸ್ಲೇಟ್ನಾಗ ಹೋಗ್ರಿ. ನಮಗೆ ಗೂಗಲ್ ಟ್ರಾನ್ಸ್ಲೇಟ್ನಾಗ ಇಲ್ಲಿ ಓಪನ್ ಮಾಡಿದೆ ನಾನು. ಗೂಗಲ್ ಟ್ರಾನ್ಸ್ಲೇಟ್ನಾಗ ಓಪನ್ ಮಾಡಿ ಕಾಸಿಂದ ಇಲ್ಲಿ ಏನಾದರೂ ನೀವು ಬರೀರಿ. ನನಗೆ ಕನ್ನಡದಲ್ಲಿ ಬರೀರಿ. ಇಲ್ಲಿ ಕನ್ನಡದಲ್ಲಿ ಬರ್ಕೇಸಿಂದ ಹೇಳ್ರಿ, ನನಗೆ ಅಬೌಟ್ ಲೈಫ್ ಇದರ ಬಗ್ಗೆ ಇದರ ಬಗ್ಗೆ ಕೋರ್ಸನ್ನು ಬರೆದು ಕೊಡಿ ಅಂತ ಇಲ್ಲಿ ಕನ್ನಡದಲ್ಲಿ ಮಾಡಿರಿ. ಇಲ್ಲಿ ಇಂಗ್ಲೀಷ್ ಸೆಲೆಕ್ಟ್ ಮಾಡಿರಿ. ಇಂಗ್ಲೀಷ್ ಪ್ರಾಂಪ್ಟ್ ಬರ್ತೈತಿ. ಆ ಇಂಗ್ಲೀಷ್ ಪ್ರಾಂಪ್ಟನ್ನು ತೊಗೊಂಡು ಹೋಗಿ ಚಾಟ್ GPTಗೆ ಪೇಸ್ಟ್ ಮಾಡಿರಿ. ಚಾಟ್ GPT ಪ್ರಾಂಪ್ಟನ್ನು ಎಲ್ಲ ಕೋರ್ಸ್ಗಳನ್ನು ಬರೆದು ಕೊಡ್ತಾರೆ. ಅದಕ್ಕೆ ತೊಗೊಂಡು ಬಂದು ಮತ್ತೆ ಇಲ್ಲಿ ಹಾಕಿ ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿರಿ. ಅದೇ ಕೂತ್ಕೇಶನ್ ನೋಡ್ರಿ, ಹೊಸ ಕೋರ್ಸ್ಗಳು ಬರ್ತಾವೆ. ಇದರ ಬಗ್ಗೆ ಏನಾದರೂ ಒಂದು ವಿಡಿಯೋ ಬೇಕಾದರೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ತರ್ತೀನಿ. ಚಾಟ್ GPT ಯೂಸ್ ಮಾಡಿ ಒಂದು ಹೊಸ ಯೂಟ್ಯೂಬ್ ಚಾನಲ್ ಮೇಲೆ ಹೇಗೆ ನೀವು ಗುರು ಆಗ್ಬೋದು ಅಂತ ನಾನು ಅದನ್ನು ಕೂಡ ವಿಡಿಯೋ ಮಾಡ್ತಾ ಇರ್ತೀನಿ. ಒಂದು ಸ್ವಲ್ಪ ನಿಧಾನ, ಒಂದು ಸ್ವಲ್ಪ ಸಮಾಧಾನ ಇಟ್ಕೊರಿ ಸರ್. ಶಾರ್ಟ್ ವಿಡಿಯೋನಲ್ಲಿ ರಿಮಿಕ್ಸ್ ಆಪ್ಷನ್ ಇದೆಯಲ್ಲ, ಅದು ಹೇಳಿದಲ್ಲ ನಾನು. ಓಕೆ, ನೋ ಪ್ರಾಬ್ಲಮ್ ಸರ್. ಯೂಟ್ಯೂಬ್ ಮ್ಯೂಸಿಕ್ ಯೂಸ್ ಮಾಡಬಹುದಾ? ರಂಗೋಲಿ ಚಾನಲ್ದೇ ನಂದು ಯೂಟ್ಯೂಬ್ ಮ್ಯೂಸಿಕ್ ಮಾಡಬಹುದಾ? ಮ್ಯೂಸಿಕ್ ಯೂಸ್ ಮಾಡಿರಿ, ಆದರೆ ನಿಮ್ಮದು ವಾಯ್ಸ್ ಓವರ್ ಕೊಡಲೇಬೇಕು. ಒಂದು ಕ್ವಶನ್ಗೆ ಒಂದು ಆನ್ಸರ. ಎಲ್ಲರಿಗೂ ಒಂದು ಹೇಳೋದು, ಮ್ಯೂಸಿಕ್ ಯೂಸ್ ಮಾಡ್ಬೋದು, ಆದರೆ ಅದಕ್ಕೆ ನಿಮ್ಮದು ವಾಯ್ಸ್ ಓವರ್ ಕೊಡಲೇಬೇಕು. ಬರೀ ಮ್ಯೂಸಿಕ್ ಒಂದು ವಿಡಿಯೋ ಅಂತ ಚಾನಲ್ ಮೊನಿಟೈಸ್ ಆಗೋದೇ ಇಲ್ಲ. ಹೌದಲ್ಲ ಸರ್? ನಾವು ಸಪೋರ್ಟ್ ಮಾಡ್ತೀವಿ ಕನ್ನಡದಲ್ಲಿ. ಇದು ನಮ್ಮ ಕನ್ನಡತಿ ಅವರ ಸಪೋರ್ಟ್ ಮಾಡಿಲ್ಲ ಆದರೆ ಹೇಗೆ? ಓಕೆ, ನೋ ಪ್ರಾಬ್ಲಮ್. ಮತ್ತಿದು ಪ್ಲೀಸ್ ನಂದು ನೋಡಿ. ಓಕೆ ಸರ್, ಕನ್ನಡ ಯೂಟ್ಯೂಬ್ ಫ್ರೀ ಫೈರ್ ವಿಡಿಯೋ ಬಗ್ಗೆ ಮಾಡಿ ಸರ್. ಫ್ರೀ ಫೈರ್ ಬಗ್ಗೆ ನನಗೆ ಏನು ಗೊತ್ತೇ ಇಲ್ಲ, ನಾನು ಏನು ಮಾಡಲಿ ಸರ್? ಮತ್ತು ಕೆನ್ ಮಾಸ್ಟರ್ ಆ್ಯಪ್ ಇಂದ ವಿಡಿಯೋ ಎಡಿಟಿಂಗ್ ಮಾಡಿದಾಗ ಕೆನ್ ಮಾಸ್ಟರ್ ಲೋಗೋ ಕಾಣಿಸುತ್ತಾ ಇದೆ ಸರ್, ಏನು ಮಾಡೋದು? ಕೆನ್ ಮಾಸ್ಟರ್ ನಿಮಗೆ ಮಾಡಬೇಕಾದ್ರೆ ನಾನು ಕೆಲವು ಸರ್ತಿ ನಾನು ಕೆನ್ ಮಾಸ್ಟರ್ ನನಗೆ ಎಡಿಟಿಂಗ್ ಮಾಡ್ತೀನಿ. ಆದರೆ ತಿಂಗಳಿಗೆ 575 ರೂಪಾಯಿ ಅದಕ್ಕೆ ನಾನು ಕಟ್ತೀನಿ. ತಿಂಗಳಿಗೆ 575 ರೂಪಾಯಿ ಇದೆ. ಅದಕ್ಕೆ ಒರಿಜಿನಲ್ ಕೆನ್ ಮಾಸ್ಟರ್ ತಗೋರಿ, ಅದರಿಂದ ನಿಮಗೆ ಬೆನಿಫಿಟ್ ಅದ. ಪರ್ಚೇಸ್ ಮಾಡಿರಿ. ಇದ್ರ ಮೇಲೆ ಬೆಳಿಬೇಕಾದ್ರೆ ಏನಾದರೂ ಎಲ್ಲ ಫ್ರೀನಾಗ ಆಗ್ಲತ್ತದ ಅಂದ್ರೆ, ಮತ್ತು ಎಡಿಟಿಂಗೇ ಬೇಕಾದರೆ YT ಸ್ಟುಡಿಯೋ ಅಂತ ಒಂದು ಆ್ಯಪ್ ಇದೆ. YT ಕ್ರಿಯೇಟ್ ಅಂತ ಒಂದು ಆ್ಯಪ್ ಇದೆ. ಫ್ರೀಯಾಗಿ ಮ್ಯೂಸಿಕ್ನು ಸಿಗ್ತಾವಲ್ಲಿ, ಫ್ರೀಯಾಗಿ ನಿಮಗೆ ಆ್ಯಪ್ ಸಿಗ್ತೈತಿ. ಅಲ್ಲಿಂದ ಎಡಿಟಿಂಗ್ ಮಾಡಿರಿ. ಕೆನ್ ಮಾಸ್ಟರ್ ಏನೈತಲ್ಲ, ಲೋಗೋ ಬರ್ತೈತಿ. ಲೋಗೋ ಹೋಗಬೇಕಾದ್ರೆ ನೀವು ಪರ್ಚೇಸ್ ಮಾಡಬೇಕು. ನಾನು ಡಮ್ಮಿ ಆ್ಯಪ್ ಮತ್ತು APK ಆ್ಯಪ್ ಎಲ್ಲಿಂದ ಡೌನ್ಲೋಡ್ ಮಾಡಬೇಕು ಅಂತ ನಾನು ಅದನ್ನು ಹೇಳಂಗಿಲ್ಲ. ಅದು ಯೂಟ್ಯೂಬ್ ಕಮ್ಯುನಿಟಿಗೆ ಅಲ್ಲಿಂದ ಇದು ಅಗೇನ್ಸ್ಟ್ ಆಗಿದೆ, ಅದು ಹೇಳಂಗಿಲ್ಲ. ಫಾಸ್ಟ್ ಫಾಲೋ ಮಾಡ್ತಾರೆ, ಸಬ್ ಮಾಡ್ತಾರೆ, ಆಮೇಲೆ ನಾವು ಮಾಡಿದ ಮೇಲೆ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಇಂಥ ಜನ ಭಾಳ ಅದಾರ. ನೀವೇನು ಟೆನ್ಷನ್ ಮಾಡ್ಕೋಬೇಡ್ರಿ. ನೀವು ಸಬ್ಸ್ಕ್ರೈಬರ್ ಮೇಲೆ ಮತ್ತು ವ್ಯೂಸ್ ಮೇಲೆ ತಲೆ ಹಾಕಬೇಡ್ರಿ. ನಿಮಗೆ ಏನಾದರೂ ಇಲ್ಲಿ ಬೆಳಿಬೇಕಾದ್ರೆ ನೀವು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿರಿ. 10, 20, 100 ವಿಡಿಯೋ ಮಾಡಿದ ಮೇಲೆ ಸಬ್ಸ್ಕ್ರೈಬ್ ಯಾಕೆ ಬರ್ತಾ ಇಲ್ಲ, ವ್ಯೂಸ್ ಯಾಕೆ ಬರ್ತಾ ಇಲ್ಲ ಅಂತ ತಲೆ ಕೊಡಿಸ್ಬೇಡ್ರಿ. ಇಲ್ಲಿ 1 ತಾಸು ಕೂತ್ ಕ್ಯಾಶಿಂದ ಲವ ಅಂತ ಹೊಯ್ಕೊಂಡ್ರು ಕೂಡ 50, 200, 300, 500 ವ್ಯೂಸ್ ಬರ್ತಾವ. ಅದರಲ್ಲಿ ಸಬ್ಸ್ಕ್ರೈಬ್ ಬರೋದು 3ರಿಂದ 4 ಸಬ್ಸ್ಕ್ರೈಬ್ ಆಗ್ತಾವ. ನಿಮಗೆ ಹೇಳಬೇಕಾದ್ರೆ 3ರಿಂದ 4 ಸಬ್ಸ್ಕ್ರೈಬ್ ಆಗ್ತಾವ, 300ರಿಂದ 400 ವ್ಯೂಸ್ ಬರ್ತಾವ. 1 ತಾಸು ಕೂತ್ ಕ್ಯಾಶಿಂದ ಎಡಿಟಿಂಗ್ ಮಾಡಬೇಕು, ಕಂಟೆಂಟ್ ಹುಡುಕಾಡಬೇಕು, ನಿಮಗೆಲ್ಲ ಸೊಲ್ಯೂಷನ್ ಕೊಡಬೇಕು. ಇಷ್ಟೆಲ್ಲ ಪ್ರಾಮಾಣಿಕತೆಯಿಂದ ನಿಮಗೋಸ್ಕರ ಮಾಡ್ತಾ ಇದ್ರು ಕೂಡ ನಮಗೆ 4-5 ಸಬ್ಸ್ಕ್ರೈಬ್ ಆಗ್ತಾವ ಮತ್ತು 300-400 ವ್ಯೂಸ್ ಬರ್ತಾವ. ನಮ್ಮಂಥವ್ರಿಗೆ ಹೆಂಗೆ ಆಕೈತಿ ಮತ್ತು ನಿಮ್ಮಂಥವ್ರಿಗೆ ಹೆಂಗೆ ಆಗ್ತಿರ್ಬೇಕು ತಿಳ್ಕೊರಿ. ಮಾತು ಮೊದಲು ನಿಮ್ಮ ಕಂಟೆಂಟ್ನಲ್ಲಿ ಕ್ರಿಯೇಟಿವಿಟಿ ತೊಗೊಂಡು ಬರ್ರಿ. ಏನಾದರೂ ಹೊಸ ಯೋಚನೆಗಳು ಮಾಡಿರಿ, ಹೊಸ ಕ್ರಿಯೇಟಿವ್ ಮಾಡುವಂಥ ಪ್ರಯತ್ನ ಮಾಡಿರಿ. ಮತ್ತು ಕ್ವಾಲಿಟಿ ಕಂಟೆಂಟ್ ಕೊಡುವಂಥ ಪ್ರಯತ್ನ ಮಾಡಿರಿ. ನಿಮ್ಮ ವಾಯ್ಸ್ ಕೊಡುವಂಥ ಪ್ರಯತ್ನ ಮಾಡಿರಿ. ಅದರಿಂದ ಏನೈತಿ, ನಿಮ್ಮದು ಫೇಸ್ ವ್ಯಾಲ್ಯೂ ಆಕೈತಿ, ನೀವು ಒಂದು ಬ್ರ್ಯಾಂಡ್ ಬಿಲ್ಡ್ ಆಕೈತಿ. ಸರ್, ಒಂದು ವಿಡಿಯೋದಲ್ಲಿ ಎಷ್ಟು ನಿಮಿಷ ನಾವು ವಾಯ್ಸ್ ಓವರ್ ಮಾಡಿದರೆ ಮೊನಿಟೈಸ್ ಆಗುತ್ತೆ, ಎಷ್ಟು ಇಲ್ಲ, ಎಲ್ಲ ಎಂಟೈರ್ ವಿಡಿಯೋದಲ್ಲಿ ಕೂಡ ವಾಯ್ಸ್ ಓವರ್ ಮಾಡಲೇಬೇಕು. ನಿಮ್ದು ಅದು ಕಂಟೆಂಟ್ ಮೇಲೆ ಇರ್ತೈತಿ. ಯಾವ ಕಂಟೆಂಟ್ ಇದೆ, ಅಡುಗೆ ಕಂಟೆಂಟ್ ಇದೆಯೋ, ಬ್ಲಾಗ್ ಕಂಟೆಂಟ್ ಇದೆಯೋ, ಅಥವಾ ಗೇಮಿಂಗ್ ಕಂಟೆಂಟ್ ಇದೆಯೋ, ಅಥವಾ ಟೆಕ್ ಕಂಟೆಂಟ್
ಕಂಟೆಂಟ್ ಇದೆಯೋ ಅಥವಾ ಯಾವುದೇ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ರಿವ್ಯೂ ಕಂಟೆಂಟ್ ಇದೆಯೋ ಅದರ ಮೇಲೆ ಡಿಫೆಕ್ಟ್ ಇದೆ. ಯಾವ ನೀವು ಕಂಟೆಂಟ್ ನೀವು ಹಾಕ್ತಿರಲ್ಲ ಅದಕ್ಕೆ ಎಷ್ಟು ನೀವು ಚೆನ್ನಾಗಿ ಹೊಗಳ್ತೀರಿ, ಅದಕ್ಕೆ ಎಷ್ಟು ಚೆನ್ನಾಗಿ ಆ ಪ್ರಾಡಕ್ಟ್ ಬಗ್ಗೆ ಆಗಲಿ, ಆ ಕಂಟೆಂಟ್ ಬಗ್ಗೆ ಆಗಲಿ, ಯಾವ ಕ್ಯಾಟಗರಿ ಮೇಲೆ ನೀವು ವಿಡಿಯೋ ಮಾಡ್ತೀರಿ ಅಷ್ಟು ಎಷ್ಟು ನೀವು ಅದಕ್ಕೆ ಹೊಗಳ್ತೀರಿ, ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀರಿ, ಅದರ ಅಷ್ಟು ಚೆನ್ನಾಗಿ ನಿಮ್ಮದು ವಿಡಿಯೋ ಓಡ್ತೈತಿ. ಬರೀ ಮ್ಯೂಸಿಕ್ ಹಾಕಿದರೆ ಮಂದಿ ಓಡಂಗಿಲ್ಲ, ಸ್ಕ್ರೋಲ್ ಮಾಡ್ತಾರೆ. ನಿಮ್ಮಂಥವ್ರು ಏನೋ 100 ಮಂದಿ ಕೂತಾರಲ್ಲಿ ನಿಮ್ಗಿಂತ ಜಾಸ್ತಿ ಭಾರಿ ಅಡುಗೆ ಮಾಡೋದು ಹೇಗೆ ಅಂತ ಕಲಿಸ್ಲಾಕ ಚೆನ್ನಾಗಿ ಅವ್ರು ಹೇಳ್ತಾರೆ. ಬೇರೆ ಯಾರು ಫೇಮಸ್ ಅದಾರಲ್ಲ ಅವ್ರ ಚಾನಲ್ ಹೋಗಿ ಒಂದ್ಸಲ ನೋಡ್ರಿ. ಅವ್ರ ಚಾನಲ್ ಹೋಗಿ ಒಂದ್ಸಲ ನೋಡಿದರೆ ಅವ್ರು ಹೇಗೆ ಮಾಡಾಕ್ತಾರೆ, ಯಾಕೆ ಇವ್ರ ಚಾನಲ್ ಮೇಲೆ ಇಷ್ಟು ಸಬ್ಸ್ಕ್ರೈಬ್ ಆಗ್ಲಾಗತ್ತಾವ, ಯಾಕೆ ಇವ್ರ ಚಾನಲ್ ಮೇಲೆ ಇಷ್ಟು ಚೆನ್ನಾಗಿ ವ್ಯೂಸ್ ಬರ್ಲಾಗತ್ತಾವ, ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ರಿ, ಅವ್ರ ಚಾನಲ್ಗೆ ಎಲ್ಲ ದಿನ ನೋಡ್ರಿ ಅವ್ರು ಹ್ಯಾಂಗೆ ಹೇಳ್ತಾರೆ ಅಂತ. ಎಷ್ಟು ಕಾನ್ಫಿಡೆನ್ಸಿಂದ ತಮ್ಮ ವಾಯ್ಸ್ ಓವರ್ ಮಾಡ್ತಾರೆ, ತಮ್ಮ ಫೇಸ್ ತೋರಿಸ್ತಾರೆ. ಅದು ನೋಡ್ರಿ, ಅದು ನೋಡಿ ಕಶನ್ ಕಲೀರಿ. ನನಗೆ ನಾ ಹೇಳೋ ಪ್ರಕಾರ ಇದು ಎಲ್ಲ ನಿಮ್ಮ ಸಜೆಷನ್ ಕೊಡಲಿಕ್ಕೆ ಎಲ್ಲ ವೀಡಿಯೋಸ್ಗಳು ಮಾಡೋದು. ನೀವು ಸ್ವತಃ ಕ್ರಿಯೇಟಿವಿಟಿ ಯಾವಾಗ ಯೂಸ್ ಮಾಡೋಂಗಿಲ್ಲ, ಎಲ್ಲಿ ಯೂಸ್ ಮಾಡೋಂಗಿಲ್ಲ, ನಿಮಗೆ ಸಕ್ಸಸ್ ಸಿಗೋದಿಲ್ಲ. ನಾ ಡಿಮೋಟಿವೇಟ್ ಮಾಡಾಕ್ತಿಲ್ಲ, ನಿಮಗೆ ಮೋಟಿವೇಟ್ ಮಾಡಾಕ್ತೀನಿ, ನಿಮಗೆ ಮಾರ್ಗದರ್ಶನ ಮಾಡಾಕ್ತೀನಿ. ನನ್ನ ಮಾತು ನಿಮಗೆ ಚುಚ್ಚಿದ್ರೆ ದಯವಿಟ್ಟು ಕ್ಷಮಿಸಬೇಕು. ಆದರೆ ಚುಚ್ಚು ಮಾತುಗಳು ನಿಮಗೆ ಎಲ್ಲರೂ ಯಾರು ಹೇಳ್ತಾರಲ್ಲ ನಿಮಗೆ ಒಳ್ಳೆಯದಾಗಿ ಹೇಳ್ತಾರೆ, ಮತ್ತು ನಕ್ಕೋತ್ ಹೇಳೋರು ಯಾವತ್ತು ನಿಮಗೆ ಒಳ್ಳೆಯದಾಗಿ ಹೇಳಂಗಿಲ್ಲ, ನಿಮಗೆ ಇದು ತ್ಯಾಗನ್ಯಾಗ ನುಗ್ಸಾಕ ಹೇಳ್ತಿರ್ತಾರೆ. ಅದಕ್ಕಾಗಿ ಹೇಳತ್ತೀನಿ, ನನ್ನ ಮಾತು ಸೀರಿಯಸ್ ಆಗಿ ತೊಗೊಳ್ರಿ. ಮತ್ತು ಇನ್ನೊಬ್ಬರು ಸರ್ ನಾವು ಬೇರೆ ಚಾನಲ್ನಲ್ಲಿ ಕಾಮಿಡಿ ವಿಡಿಯೋಗೆ ಬ್ಯಾಕ್ಗ್ರೌಂಡನ್ನು ನೋ ಕಾಪಿರೈಟ್ ಮ್ಯೂಸಿಕ್ ಯೂಸ್ ಮಾಡ್ತಾ ಇದ್ದೀವಿ, ಒಂದೇ ಪದೇ ಯೂಸ್ ಮಾಡ್ತೀವಿ ಸರ್, ಅಲ್ಲಿ ನಮ್ಮ ವಾಯ್ಸ್ ಇದೆ, ವಿಡಿಯೋಸ್ ಫುಲ್ ಸರ್, ಮತ್ತು ನಿಮ್ಮ ಚಾನಲ್ ನೋಡೋಣ ಏನಿದೆ, ನಿಮ್ಮ ಚಾನಲ್ ನೋಡ್ಕೇಶ್ ಅಂತ ಹೇಳ್ತೈತೆ ನಮಗೆ ಏನು ಮಾಡಾಕ್ತೀರಿ ಅಂತ. ವಿಡಿಯೋಸ್ ಮೇಲೆ ಬಂದೆ, ಒಂದೇ ಮ್ಯೂಸಿಕ್ ಯೂಸ್ ಮಾಡಿರಿ. ನಿಮ್ಮ LB ಕ್ರಿಯೇಷನ್ ಅಂತ ಇದು ಒಂದು ಚಾನಲ್, ಮತ್ತು ಪಾಪ್ಯುಲರ್ ವಿಡಿಯೋಸ್ನಾಗ ಹೋಗೋಣ. ಪಾಪ್ಯುಲರ್ 65ಕ್ಕೆ ಏನು ಮಾಡ್ಯಾರ ಇವರು, ಏನು ರೀ ಇಡೀ ಹಾಡ ತೊಗೊಂಡು ಹಾಕಿಬಿಟ್ರಲ್ಲ, ಇಡೀ ಹಾಡ ತೊಗೊಂಡು ಎಲ್ಲ ಹಾಡು ತೊಗೊಂಡು ಹಾಕಿಬಿಡ್ದ, ಈ ಚಾನಲ್ ಮೋನಿಟೈಸ್ ಆಗೋದಿಲ್ಲ. ಯಾರ್ದೋ ವಾಯ್ಸ್, ಯಾರ್ದೋ ಎಡಿಟಿಂಗ್, ನಿಮ್ಮದು ಎಡಿಟಿಂಗ್ ಇದ್ರೂ ಕೂಡ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ವ್ಯಾಲ್ಯೂ, ನಿಮ್ಮದು ಎಡಿಟಿಂಗ್ಗಿಂತ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಏನು ವಾಯ್ಸ್ ನಡೀತಾ ಇದೆ, ಏನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಡೀತಾ ಇದೆ, ಅದರ ವ್ಯಾಲ್ಯೂ ಹೆಚ್ಚಾಗಲಾಗ್ತೈತಿ. ಅದರ ವ್ಯಾಲ್ಯೂ ಹೆಚ್ಚಾಗಬಾರ್ದು. ಅಂದರೆ ನಿಮ್ಮ ಚಾನಲ್ ಮೋನಿಟೈಸ್ ಆಗಬೇಕಂದ್ರೆ ನಿಮ್ಮದು ವ್ಯಾಲ್ಯೂ ಹೆಚ್ಚಾಗಬೇಕು. ನಿಮ್ಮದು ಎಡಿಟಿಂಗ್ದು ಮತ್ತು ನಿಮ್ಮದು ವಾಯ್ಸ್, ಆ ವಾಯ್ಸ್ ಹಿಂದೆ ಬ್ಯಾಕ್ಗ್ರೌಂಡ್ನಲ್ಲಿ ಏನು ಮ್ಯೂಸಿಕ್ ನಡೀತಾ ಇರ್ತಲ್ಲ ಅದರ ವ್ಯಾಲ್ಯೂ 10%, 5%, 14%, 15% ಆಗಬೇಕು. ನಿಮ್ಮದು ವ್ಯಾಲ್ಯೂ ಹೆಚ್ಚಾಗಬೇಕು. ಇದರಿಂದ ನಿಮಗೆ ವ್ಯಾಲ್ಯೂ ನಿಮ್ಮ ಚಾನಲ್ ಮೋನಿಟೈಸ್ ಆಗ್ತೈತಿ. ತಿಳಿತಾರ ಸರ? ಪ್ಲೀಸ್ ಇವ್ರು ಚೆಕ್ ಇವ್ ಸರ್. ಮತ್ತು ಸಾಗರ್ ಬ್ಲಾಗ್ ಅಂತ ಇವ್ರು ಚೆಕ್ ಹೇಳ್ತಾರೆ. ಏನು ಚೆಕ್ ಮಾಡೋಣ ನಿಮ್ಮ ಚಾನಲ್ ವಿಡಿಯೋಸ್ ಮೇಲೆ ಬಂದೀವಿ. ಸಾಗರ್ ಬ್ರೋ ವ್ಲಾಗ್ಸ್ ಎಷ್ಟು ವಿಡಿಯೋ ಹಾಕ್ಯಾರ ಇವರು, 271 ವಿಡಿಯೋ, 2400 ವ್ಯೂಸ್ ಅದಾವ. ಇವ್ರು ಗೇಮಿಂಗ್ ಚಾನಲ್ ಅದ. ಗೇಮಿಂಗ್ ಚಾನಲಲ್ಲಿ ಹೋಗ್ತೀನಿ ನಾನು, ಕ್ಲಿಕ್ ಮಾಡಿದೆ. ಗೇಮಿಂಗ್ ಇಲ್ಲ, ವಾಯ್ಸ್ ಓವರ್ ಕೊಡಪ್ಪ, ವಾಯ್ಸ್ ಓವರ್ ಕೊಡು. ಯಾಕೆ ಇವತ್ತು ನೆಟ್ವರ್ಕ್ ಭಾಳ ಸ್ಲೋ ಬರ್ತಾ ಇದೆ. ಕಾನ್ಫಿಡೆನ್ಸ್ ಆಗಿ ಹೇಳು. ಈಗ ಇದಕ್ಕಿಂತ ಮೊದಲು ನಿನ್ನ ವಿಡಿಯೋಗಳನ್ನು ನೋಡಿ ನಾನು ಬಿಡಲಿನಿ, ಇದಕ್ಕಿಂತ ಮೊದಲು ನನಗೆ ಹೇಳಿದ್ದೀನಿ ಕಾನ್ಫಿಡೆನ್ಸ್ ಆಗಿ ವಿಡಿಯೋ ಮಾಡು, ಹಿಂಗೆ ಅಳ್ಕೋತ ಹೇಳಿದರೆ ಯಾರೂ ನಿನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಿಲ್ಲ. ಸರ್ ಒಂದು ಕುಕಿಂಗ್ ಚಾನಲ್ ಇದೆ, ತುಂಬ ಚೆನ್ನಾಗಿ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಶಾರ್ಟ್ಸ್ಗಳಿಗೆ ತುಂಬ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಅದು ನಾ ಏನು ಹೇಳಕ್ಕೆ ನಿಮಗೆ ಶಾರ್ಟ್ ವಿಡಿಯೋಗಳಿಗೆ ವ್ಯೂಸ್ ಬಂದರೂ ಕೂಡ ನಿಮಗೆ ಅವರು ಇಷ್ಟಪಡಬೇಕಲ್ಲ, ನಿಮ್ಮ ವಿಡಿಯೋಸ್ಗಳಿಗೆ ಅವರು ಇಷ್ಟಪಡಬೇಕು. ಅವರಿಗೆ ಏನಾದರೂ ಆ ನಿಮ್ಮ ಶಾರ್ಟ್ ವಿಡಿಯೋದಲ್ಲಿ ಆಗಲಿ ಲಾಂಗ್ ವಿಡಿಯೋದಲ್ಲಿ ನಿಮ್ಮಿಂದ ಅವರಿಗೆ ಏನಾದರೂ ಸಂತೋಷ. ಶಾರ್ಟ್ ವಿಡಿಯೋ ಅದಕ್ಕೆ ಮಾಡ್ತಾರೆ, ಶಾರ್ಟ್ ವಿಡಿಯೋದಿಂದ ಎಂಟರ್ಟೈನ್ಮೆಂಟ್ ಸಿಗ್ತೈತಿ ಮನುಷ್ಯಾಗ. ಎಂಟರ್ಟೈನ್ಮೆಂಟ್ ನಿಮ್ಮ ಶಾರ್ಟ್ ವಿಡಿಯೋದಿಂದ ಅವರಿಗೆ ಎಂಟರ್ಟೈನ್ ಆದರೆ ಮತ್ತೆ ಇವರು ವಿಡಿಯೋ ನೋಡಬೇಕು ನಾನು ಮುಂದೆ ಅಂತ ನಿಮಗೆ ಸಬ್ಸ್ಕ್ರೈಬ್ ಮಾಡ್ತಾರೆ. ನೀವು ಮೊದಲು ನಿಮ್ಮ ಕಂಟೆಂಟ್ ಮೇಲೆ ಫೋಕಸ್ ಮಾಡಿರಿ. ಕನ್ನಡತಿ ವ್ಲಾಗ್ ಅಂತ ಇವ್ರ ಚಾನಲ್ ಮ್ಯಾಗ ಹೋಗಿ ನೋಡಲ್ಲ ಒಂದ್ಸಲ. ಕನ್ನಡತಿ ವ್ಲಾಗ್ ಚಾನಲ್ ಮ್ಯಾಗ ಹೋಗಿ ನೋಡ್ತೀವಿ. ಇಲ್ಲಿ ಓಪನ್ ಮಾಡಿದ್ದೀವಿ, ವಿಡಿಯೋಸ್ನಲ್ಲಿ ಹೋದೀವಿ. 32 ವಿಡಿಯೋಸ್ ಬಂದಿದ್ದಾವೆ ಮತ್ತು 32 ವಿಡಿಯೋಸ್ಗೆ ಇಷ್ಟು ಹೀಗೆ ಮಾಡಾಕ್ತೀರಿ. ಕಂಟಿನ್ಯೂ ವಿಡಿಯೋ ಮಾಡಿರಿ. ಮತ್ತು ಅದೇ ಹೇಳಿದಲ್ಲ, ಶಾರ್ಟ್ ವಿಡಿಯೋದಾಗ ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ. ನೋಡಿದೆ ನಾನು ಅಲ್ಲಿ ಮ್ಯೂಸಿಕ್ ಯೂಸ್ ಮಾಡಿದ್ರೇನು. ಓಕೆ, ಮ್ಯೂಸಿಕ್ ಯೂಸ್ ಮಾಡಬೇಡ್ರಿ. ಮತ್ತು ಟ್ರೆಂಡಿಂಗ್ ಮ್ಯೂಸಿಕ್ ನಡಿತೈತಿ, ಆದರೆ ಒಂದು ಸ್ವಲ್ಪ ವಾಯ್ಸ್ ಓವರ್ ಮಾಡಿರಿ. ಎಷ್ಟು ನೀವು ವಾಯ್ಸ್ ಓವರ್ ಮಾಡ್ತಿರಲ್ಲ ಅಷ್ಟು ನನಗೆ ನಿಮ್ಮ ಚಾನಲ್ ಬೆಳಿತೈತಿ, ನಿಮಗೆ ಮುಂದೆ ಯಾವುದೇ ಪ್ರಾಬ್ಲಮ್ ಬರುವುದಿಲ್ಲ. ಸೊ ಇನ್ನೊಬ್ಬರು, ಸರ್ ನಾನು ಲಾಂಗ್ ವಿಡಿಯೋ ಕಾಪಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ, ಇದರಿಂದ ಏನಾದರೂ ಪ್ರಾಬ್ಲಮ್? ನಮಸ್ಕಾರ, ದೊಡ್ಡ ನಮಸ್ಕಾರ. ಕಾಪಿ ಪೇಸ್ಟ್ ಮಾಡೋರಿಗೆ ಯಾವತ್ತೂ ಲೈಫ್ ಇಲ್ಲ ಯೂಟ್ಯೂಬ್ನಾಗ. ಓಕೆ, ಥ್ಯಾಂಕ್ ಯು.
ಸರ್ ವಿಚ್ ಟ್ಯಾಬ್ ಯು ಆರ್ ಯೂಸಿಂಗ್, ವೈ ಪೆನ್ ಯು ಆರ್ ಯೂಸಿಂಗ್. ನಾ ಯಾವ ಟ್ಯಾಬ್ ಯೂಸ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ. ನಾನು ಟ್ಯಾಬ್ ಯೂಸ್ ಮಾಡ್ತಿದ್ದು ಇದು ಸ್ಯಾಮ್ಸಂಗ್ ಅಂತ. ಸ್ಯಾಮ್ಸಂಗ್ದು ಇದು ಹೋದ ವರ್ಷ ತೊಗೊಂಡಿದ್ದು ಈ ಟ್ಯಾಬ್ ಇದೆ. ಇದರ ಹೆಸರು ಏನಿದೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದರದ ಲಿಂಕ್ ಹಾಕ್ತೀನಿ. ಇದರ ಲಿಂಕ್ ಹಾಕಿದ ಮೇಲೆ ಬೇಕಾದ್ರೆ ನೀವು ಸ್ಯಾಮ್ಸಂಗ್ ಇದು ಟ್ಯಾಬ್ ಪರ್ಚೇಸ್ ಮಾಡ್ಬೋದು. ಅಮೆಝಾನ್ದಿಂದ ಪರ್ಚೇಸ್ ಮಾಡಿದರೆ ನನಗೂ ಕೂಡ ಏನಾದರೂ ಒಂದು 100 ಕಮಿಷನ್ ಸಿಗ್ತೈತಿ ಅಷ್ಟೇ. ಓಕೆ ಸರ್, ನಿನ್ನೆ ಕಮೆಂಟ್ ರಿಪ್ಲೈ ಸಿಗುತ್ತೆ ಅಂದ್ಕೊಂಡಿದ್ದೆ. ಸರ್ ಪ್ಲೀಸ್ ದಯವಿಟ್ಟು ಹೇಳಿ. ನಾವು ಕನ್ನಡ ಸಿನಿಮಾ ಹಾಡುಗಳಿಗೆ ಡ್ಯಾನ್ಸ್ ಮಾಡಿ ಹಳ್ಳಿ ಮಕ್ಕಳಿಂದ ಅದನ್ನು ಮಾಡಿಸಿ ಯೂಟ್ಯೂಬ್ಗೆ ಹಾಕೋಣ ಅಂತ ಮಾಡೇವಿ. ನಾವು ತುಂಬ ಕಷ್ಟಪಟ್ಟು ಕಲ್ತೀವಿ, ನಾವು ಮಾಡುತ್ತೇವೆ ಸರ್. ಈಗ 4 ಹಾಡು 2 ವರ್ಷದಿಂದ ಕಲಿತು ಶೂಟ್ ಮಾಡಿಕೊಂಡಿವಿ ಸರ್. ಮತ್ತೆ ಕಾಮಿಡಿ ಶಾರ್ಟ್ ವಿಡಿಯೋ ಕೂಡ ಚಾನಲ್ಗೆ ಹಾಕೋಣ ಅಂತ ಮಾಡಿದ್ದೀವಿ. ಅದನ್ನು ಈಗ ಕಲಿತೀವಿ. ಈಗ ಸಿನಿಮಾ ಹಾಡುಗಳಿಗೆ ನಾವೇ ಸೆಟ್ ಹಾಕಿ ಹೊಸ ಥರದಲ್ಲಿ ಮಾಡಿದಾಗ ಕಾಪಿ ರೈಟ್ಸ್ ಬರುತ್ತಾ ಸರ್? ದಯವಿಟ್ಟು ಹೇಳಿ ಪ್ಲೀಸ್. ನಾವು ಈಗ ಶಾರ್ಟ್ ಮಾಡಿದ್ದೀವಿ. ಮಕ್ಕಳಿಂದ ಆಗಸ್ಟ್ 15ಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಸರ್. ಇದರ ಬಗ್ಗೆ ಹೇಳಿ ಸರ್. ನೋಡಿರಿ, ನೀವು ಕಲ್ತೀರಿ 2 ವರ್ಷದಿಂದ ಯಾವುದೇ ಒಂದು ಹಾಡು ಮೇಲೆ ಡ್ಯಾನ್ಸ್ ಕಲ್ತೀರಿ. ಆ ಡ್ಯಾನ್ಸ್ ಕಲ್ತ ಮೇಲೆ ಅದು ಯಾಕಂದರೆ ನಿಮ್ಮ ಹಾಬಿ ಅದು ಡ್ಯಾನ್ಸ್ ಮಾಡೋದು ನಿಮ್ಮ ಹಾಬಿ ಇದೆ. ಆದರೆ ಹಾಡ ನಿಮ್ದಲ್ಲ. ಹಾಡ ಏನೈತಿ ಬೇರೆಯವ್ರದ್ದು ಸಿನಿಮಾದೈತಿ. SP ಬಾಲಸುಬ್ರಹ್ಮಣ್ಯಂ ಅವ್ರು ಹಾಡಿರಬೇಕು ಅಥವಾ ಸೋನು ನಿಗಮ್ ಅವ್ರು ಹಾಡಿರಬೇಕು, ಯಾರೇ ಹಾಡಿರಬೇಕು. ಅದರದ್ದು ಒಂದು ರೈಟ್ಸ್ ಇರ್ತೈತಿ, ಅದರದ್ದು ಒಂದು ಲೈಸೆನ್ಸ್ ಇರ್ತೈತಿ, ಕಂಟೆಂಟ್ ID ಇರ್ತೈತಿ. ಆ ಮ್ಯೂಸಿಕ್ ಓನರ್ದು ಯಾರೇ ಮ್ಯೂಸಿಕ್ ಮಾಡಿರ್ತಾರಲ್ಲ ಆ ಮ್ಯೂಸಿಕ್ ಓನರ್ದು ಒಂದು ಕಂಟೆಂಟ್ ID ಇರ್ತೈತಿ. ಯಾರ ಮ್ಯೂಸಿಕ್ ಯಾವ ಒಂದು ಮ್ಯೂಸಿಕ್ ಚಾನಲ್ನಲ್ಲಿ ರಿಲೀಸ್ ಆಗಿತ್ತಲ್ಲ ಆ ಚಾನಲ್ದು ಒಂದು ಕಾಪಿರೈಟ್ ಓನರ್ಶಿಪ್ ಇರ್ತೈತಿ. ಅದಕ್ಕೆ ಅವರಿಗೆ ಅಥಾರಿಟಿ ಇರ್ತೈತಿ. ಅದರದ್ದು ಮಾಲೀಕಾನ ಹಕ್ಕು ಎಲ್ಲ ಅವ್ರಿಗೆ ಇರ್ತೈತಿ. ತಿಳಿತ್ರೆ? ಮತ್ತು ಆ ಹಾಡ ಡ್ಯಾನ್ಸ್ ನೀವು ಮಾಡ್ಲಾಕತ್ತೀರ, ನೋ ಪ್ರಾಬ್ಲಮ್. ಆದರೆ ಆ ಹಾಡ ಏನು ಇದೆಯಲ್ಲ ಅದು ಮತ್ತೊಬ್ಬರದ ಆಸ್ತಿ. ಆ ಆಸ್ತಿ ಮೇಲೆ ನೀವು ಹಕ್ಕು ಜಮಾಯಿಸ್ಲಾಕ ಬರೋದಿಲ್ಲ. ಅದರ ಮೇಲೆ ಹೋಗಿ ನೀವು ಬಾಡಿಗೆಲೆ ತೊಗೊಂಡು ಇರ್ಬೋದು. ಆದರೆ ಆ ಆಸ್ತಿ ನೀವು ಬಾಡಿಗೆಲೆ ತಗೊಳ್ಳು ಅಂದರೆ ಆ ವಿಡಿಯೋಸ್ದು ಆ ಹಾಡ ತೊಗೊಂಡು ನೀವು ಯೂಸ್ ಮಾಡಬಹುದು. ಡ್ಯಾನ್ಸ್ನು ಮಾಡಿ ಚಾನಲ್ ಮೇಲೆ ಒಂದು ಚಾನಲ್ ತೆಗೆದು ಅಪ್ಲೋಡ್ನು ಮಾಡಬಹುದು. ಅಪ್ಲೋಡ್ ಮಾಡಿದ ಮೇಲೆ ಅದಕ್ಕೆ ಕಾಪಿರೈಟ್ ಕ್ಲೇಮ್ ಅಂತ ಬರ್ತೈತಿ. ಕ್ಲೇಮ್ ಅಂದ್ರೆ ಏನೈತಿ, ಆ ಹಾಡಿನ ಮೇಲೆ ಡ್ಯಾನ್ಸ್ ನೀವು ಮಾಡಿರಿ ಕಾಣ್ತೈತಿ. ಅದಕ್ಕೆ 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಡ್ಯಾನ್ಸ್ ಮಾಡಿರಿ. ನೀವು 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಡ್ಯಾನ್ಸ್ ಮಾಡಿರಿ. ಹಿಂದೆ ಸೆಟ್ 2 ಲಕ್ಷ ರೂಪಾಯಿ ಮಾಡಿರಿ. ಹೌದಿಲ್ಲ? ಭಾಳ 2 ವರ್ಷದಿಂದ ನೀವು ಕಷ್ಟಪಟ್ಟ ಡ್ಯಾನ್ಸ್ನು ಕೂಡ ಕಲ್ತೀರಿ. ಆದ್ರೆ ಆ ಮ್ಯೂಸಿಕ್ಲಿಂದ ಬರುವಂಥ ದುಡ್ಡು ಎಲ್ಲ ಆ ಮ್ಯೂಸಿಕ್ ಕಂಪ್ನಿಗೆ ಹೋಗುತ್ತೆ. ರೈಟ್ಸ್ ಅವ್ರ ಕಡೆ ಇದೆ. ಅದಕ್ಕೆ ಒಂದು ಕಂಟೆಂಟ್ ID ಅಂತ ಕ್ಲೇಮ್ ಮಾಡಿರ್ತಾರೆ. ಆ ಮ್ಯೂಸಿಕ್ಕಿಗೆ, ಆ ಹಾಡಿಗೆ, ಆ ಶಬ್ದಗಳಿಗೆ, ಆ ಸಾಹಿತ್ಯಕ್ಕೆ ಕೂಡ ಕಂಟೆಂಟ್ ID ಇರ್ತೈತಿ. ಅದನ್ನು ಎಲ್ಲ ರೆವಿನ್ಯೂ ಅಲ್ಲಿ ಹೋಗ್ತೈತಿ. ಮತ್ತು ಇನ್ನೊಂದು ವಿಷಯದಲ್ಲಿ ಕ್ಲೇಮ್ ಹೋದರೆ ನೋ ಪ್ರಾಬ್ಲಮ್, ಅದರಿಂದ ನೀವು ಏನೂ ದುಡಿಯೋಕೆ ಸಾಧ್ಯ ಇಲ್ಲ. ಅಪ್ಲೋಡ್ ಮಾಡಬಹುದು. 2ನೇದು ಏನೈತಲ್ಲ, ಅವರು ನಿಮಗೆ ಕಾಪಿರೈಟ್ ಸ್ಟ್ರೈಕ್ನು ಕೊಡ್ಬೋದು, ನಿಮ್ಮ ಚಾನಲ್ ಡಿಲೀಟ್ನು ಮಾಡಿಸ್ತಾರೆ. ಇದು 2ನೇದು. ಇದು ಯಾವಾಗ ಮಾಡ್ತಾರೋ ಅದು ನನಗೆ ಹೇಳಕ್ಕೆ ಬರೋಂಗಿಲ್ಲ. ಅದು ನಿಮ್ದು ಹಾಡ ಅವ್ರ ನೆದರ್ನಲ್ಲಿ ಬಂದಾಗ ಅವ್ರಿಗೆ ಯಾವಾಗಾದರೂ ಕಂಡ್ರೆ ಯಪ್ಪ ಇದು ನಮ್ಮ ಕಂಪ್ನಿಯ ಹಾಡುಗಳನ್ನು ಇವ್ರು ಯೂಸ್ ಮಾಡಿದ್ದಾರೆ, ಇವ್ರ್ಯಾಕೆ ಯೂಸ್ ಮಾಡಿದ್ದಾರೆ, ಇವರಿಗೆ ಒಂದು 3 ಕಾಪಿರೈಟ್ ಸ್ಟ್ರೈಕ್ ಕೊಡು ಅಂತ ಹೇಳಿಬಿಡ್ತಾರೆ. ಕಾಪಿರೈಟ್ 3 ಸ್ಟ್ರೈಕ್ ಬಂದು ಅಂದ್ರೆ ನಿಮ್ಮ ಚಾನಲ್ ಡಿಲೀಟ್. ಅದಕ್ಕೆ ಮಾಡೋದಿದ್ರೆ ಮಾಡಿರಿ, ನಾವೇನು ಹೇಳೋಂಗಿಲ್ಲ. ನೀವು ಮತ್ತು ನಿಮ್ಮ ಚಾನಲ್ ಕೂಡ ನೋಡಿದೆ ನಾನು. ನಿಮ್ಮ ಈ ಚಾನಲ್ನಿಂದ ನನಗೆ ಕಮೆಂಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಮುಂದಿನ ಸರ್ತ ನಿಮ್ಮದು ಯಾವ ಚಾನಲ್ ಮೇಲೆ 1-2 ವಿಡಿಯೋ ಅದಲ್ಲ ಅದರಿಂದ ನನಗೆ ಕಮೆಂಟ್ ಮಾಡಿರಿ. ಯಾಕಂದರೆ ನೀವು ವಿಡಿಯೋ ಹಾಕಿದ ಮೇಲೆ ಕೂಡ ನೀವು ಯಾವ ಥರ ಏನು ಮಾಡ್ಲಾಕತ್ತೀರಿ, ಏನು ಪರ್ಫಾರ್ಮೆನ್ಸ್ ಇದೆ ಅಂತ ನನಗೆ ನೋಡಾಕಬೇಕು, ನನಗೆ ತಿಳಿಯಾಕಬೇಕು. ತಿಳಿತ್ರೆ? ಅದೇ ಥರ ಶಾರ್ಟ್ ಮಾಡ್ತಿದ್ರೆ ಮಾಡಿರಿ. ನೀವು ಮಕ್ಕಳಿಗೆ ಕಲಿಸ್ತೀರೋ, 15 ಆಗಸ್ಟ್ಗೆ ಮಾಡ್ತಿರೋ, 15 ಆಗಸ್ಟ್ಗೆ ನೀವು ಸ್ಟಾರ್ಟ್ ಮಾಡ್ಕೊಂಡಿರ್ತೀರೋ. ಕಾಮಿಡಿ ವಿಡಿಯೋ ಮಾಡಿದರೆ ನೀವು ಮ್ಯೂಸಿಕ್ ಚಾನಲ್ನಲ್ಲಿ ಕಾಮಿಡಿ ವಿಡಿಯೋ ತೊಗೊಂಡು ಬರಬೇಡ್ರಿ. ಕಾಮಿಡಿಗೆ ಒಂದು ಬೇರೆನೇ ಇಡ್ರಿ, ಮ್ಯೂಸಿಕ್ ಚಾನಲ್. ಯಾಕಂದರೆ ಮ್ಯೂಸಿಕ್ ಚಾನಲ್ಗೆ 99% ಡೇಂಜರ್ ಝೋನ್ನಾಗ ಇರ್ತೈತಿ. ಮ್ಯೂಸಿಕ್ ಚಾನಲ್ ಯಾವಾಗ ಬೇಕಾದರೂ ಡಿಲೀಟ್ ಮಾಡ್ಬೋದು. ಯಾಕಂದರೆ ನೀವು ಮತ್ತೊಬ್ಬರದ ಕಂಟೆಂಟ್ ಯೂಸ್ ಮಾಡಿರ್ತೀರಿ, ಮತ್ತೊಬ್ಬರ ಹಾಡ ಯೂಸ್ ಮಾಡಿರ್ತೀರಿ. ಇದರಿಂದ ನಿಮ್ಮ ಮುಂದೆ ತಂದು ಕಾಮಿಡಿ ಚಾನಲ್ಗೆ ಏನೈತಿಲ್ಲ, ಏನಾದರೂ ನಂದು ಕಾಮಿಡಿ ತೊಗೊಂಡು ನೀವು ಮತ್ತೊಮ್ಮೆ ಕ್ರಿಯೇಟ್ ಮಾಡಿ ನೀವು ನಿಮ್ಮ ಬಾಯಿಲಿಂದ, ನಿಮ್ಮದು ಶಬ್ದದಿಂದ, ನಿಮ್ಮದು ಸ್ಟೈಲ್ ಒಳಗೆ ನೀವು ಮತ್ತೊಮ್ಮೆ ಕ್ರಿಯೇಟ್ ಮಾಡಿದರೆ ಅದಕ್ಕೆ ಯಾವುದೇ ಕಾಪಿರೈಟ್ ಇಲ್ಲ. ಆದರೆ ಮತ್ತೊಬ್ಬರು ಮ್ಯೂಸಿಕ್ ಹಾಡ, ಬಾಲಿವುಡ್ ಸಾಂಗ್, ಸ್ಯಾಂಡಲ್ವುಡ್ ಸಾಂಗ್, ಕನ್ನಡ, ಹಿಂದಿ, ಮಲಯಾಳಂ, ತೆಲುಗು ಯಾವುದೇ ಹಾಡು ತೊಗೊಂಡು ಅದರ ಮೇಲೆ ಡ್ಯಾನ್ಸ್ ಮಾಡಿದರೆ ನಿಮಗೆ ವ್ಯೂಸ್ ಬರ್ಬೋದು, ಸಬ್ಸ್ಕ್ರೈಬ್ ಬರ್ಬೋದು, ಇನ್ಕಮ್ ಬರೋಂಗಿಲ್ಲ. ಮತ್ತು 2ನೇದು ಡೇಂಜರ್ ಝೋನ್ ಏನಂದ್ರೆ ನಿಮ್ಮ ಚಾನಲ್ ಯಾವಾಗ ಬೇಕಾದರೂ ಡಿಲೀಟ್ ಆಗಬಹುದು. ಅದು ಇವತ್ತು ಆಕೈತೋ ಇನ್ನು 10 ವರ್ಷ ಬಿಟ್ಟು ಆಕೈತೋ ಅದು ನನಗೆ ಹೇಳಕ್ಕೆ ಬರೋಂಗಿಲ್ಲ. ತಿಳಿತ್ರೆ? ಸರ್ ಪ್ಲೀಸ್ ರಿಪ್ಲೈ ಮಾಡಿ. ಫೇರಿ ಟೇಲ್ಸ್ ಆ್ಯಪ್ನ
ಸ್ಟೋರಿಯನ್ನು ಸ್ಕ್ರೀನ್ ರೆಕಾರ್ಡ್ ಮಾಡಿ ಇದು ನಿನ್ನೆ ತೊಗೊಂಡಿದ್ದು ಐತಿ ಇದು ಎಲ್ಲ. ಇದು ಐ ಹ್ಯಾವ್ 8 years ಎಕ್ಸ್ಪೀರಿಯನ್ಸ್ ಇನ್ ಸೋಷಿಯಲ್ ಮೀಡಿಯಾ. ಸರ್ ಏನಾದರೂ ಬರಿಬೇಕಾದ್ರೆ ಇಂಗ್ಲೀಷ್ನಾಗ ಬರಿಬೇಡ್ರಿ, ನಮಗೆ ಇಂಗ್ಲೀಷ್ ಅಷ್ಟು ಬರೋಂಗಿಲ್ಲ, ಕನ್ನಡದಾಗ ಬರೀರಿ. ಕನ್ನಡದಾಗ ಬರೆದಿದ್ರೆ ನಮಗೆ ತಿಳಿತೈತಿ, ನಿಮಗೆ ಇಂಗ್ಲೀಷ್ ಕಲ್ತೀರಿ. ತುಂಬ ಧನ್ಯವಾದಗಳು. ಓಕೆ, ನೀವು ಕೊಡುವ ಮಾಹಿತಿಗಳು ಭಾಳ ಇಷ್ಟವಾಗಿರುತ್ತೆ ಸರ್, ಒಳ್ಳೆಯ ಮಾಹಿತಿ ದೊರೆಯುತ್ತಿದೆ, ಹೀಗೆ ಮುಂದುವರಿಸಲಿ. ಥ್ಯಾಂಕ್ ಯು ಸರ್. ಹೀಗೆ ಮುಂದುವರಿಸೋಣ, ಎಲ್ಲರಿಗೆ ಒಂದು ಸ್ವಲ್ಪ ಸಹಾಯ ಮಾಡೋ ಪ್ರಯತ್ನ ಮಾಡೋಣ. ನೀವು ಒಮ್ಮೆ ನಮ್ಮ ಚಾನಲ್ ಚೆಕ್ ಮಾಡಿ ಹೇಳಿದರೆ ನನಗೆ ಸಮಾಧಾನ ಸರ್, ಪ್ಲೀಸ್. 18 ತಾಸು ಹಿಂದೆ ಹೇಳಿದ್ದಾರೆ ಇವ್ರ ಚಾನಲ್ ಏನಿದೆ, ಇವ್ರ ಚಾನಲ್ ಏನಿದೆ, ನೀನೇನು ಮಲ್ಲೆ ನೋಡಿದಿಲ್ಲವಾ, ನಿಮ್ಮದು ಚಾನಲ್ ನೋಡಿದಿಲ್ಲ ನಾನು. ಮತ್ತೊಬ್ಬರು ವಿಡಿಯೋ ಹಾಕ್ತಾಯಿದ್ದಾರೆ, ಮುದ್ದಮ್ಮ ಚಾನಲ್ ಅಂತ ಮತ್ತೊಬ್ಬರು ವಿಡಿಯೋ ಇವರು ಹಾಕ್ತಾಯಿದ್ದಾರೆ. ವಿಡಿಯೋದಾಗಲಿ ಶಾರ್ಟ್ ವಿಡಿಯೋದಾಗಲಿ, ಇವ್ರು ರಂಗೋಲಿ ಚಾನಲ್ ಇದೆ, ರಂಗೋಲಿ ಚಾನಲ್ ಇದೆ, ಮತ್ತೊಬ್ರದ್ದು ವಿಡಿಯೋ ಇದು, ನಿಮ್ಮ ಚಾನಲ್ ಇಲ್ಲ. ಇದೇ ನೋಡಿರಿ ಗ್ರೀನ್ ಸ್ಕ್ರೀನ್ ಚಾನಲ್, ಇಲ್ಲಿ ನೋಡಿರಿ. ಇವರು ಯಾಕೆ ರೀ ನೀವು ಗ್ರೀನ್ ಸ್ಕ್ರೀನ್ ಮಾಡ್ಕೇಸಿಂದ ಇಲ್ಲಿ ಮಾರಿ ಮೇಲೆ ಒಂದು ಇಮೋಜಿ ಯಾಕೆ ಹಚ್ಚಿರಿ? ಇಲ್ಲಿ ನೋಡಿರಿ, ಇದು ಈಗ ಇಲ್ಲಿ ತೆಳಗಡೆ ಇಮೋಜಿ ಇದಲ್ಲ, ಈ ಇಮೋಜಿಲಿಂದ ನಿಮಗೆ ಏನು ಲಾಭ? ನಿಮಗೆ ಯೂಟ್ಯೂಬ್ಲಿಂದ ಇದು ಎಲ್ಲ ವಿಡಿಯೋ ಡಿಲೀಟ್ ಮಾಡಿರಿ. ನಿಮ್ದು ಈ ಗ್ರೀನ್ ಸ್ಕ್ರೀನ್ ಮಾಡಬೇಕಾದ್ರೆ ಮಾರಿನೂ ತೋರಿಸ್ಬೇಕು, 25 to 30% ಮಾರಿ ತೋರಿಸ್ಬೇಕು. ಮತ್ತು ಆ ಗ್ರೀನ್ ಸ್ಕ್ರೀನ್ ಯಾವ್ದು ವಿಡಿಯೋ ಮಾಡಲಾಗ್ತೀರಿ ಅದ್ರ ಮೇಲೆ ನೀವು ಅನಿಸಿಕೆ, ಕಾಮಿಡಿ ಇದ್ರೆ ಕಾಮಿಡಿ ನಗರಿ, ಅದಕ್ಕೆ ರಿಯಾಕ್ಟ್ ಕೊಡ್ರಿ, ಏನು ಚಂದ ಮಾಡೋಣ ಅಂತ ಹೇಳ್ರಿ, ಏನಾದರೂ ಬಾಯಿಲಿಂದ ಹೇಳ್ರಿ. ಹೇಳಿದ ಮೇಲೆನ ಅದು ಚಾನಲ್ ನಿಮ್ಮ ಮೋನಿಟೈಸ್ ಆಕೈತಿ, ಅಲ್ಲಿ ತನಕ ಮೋನಿಟೈಸ್ ಆಗೋದಿಲ್ಲ. ಬರೀ ಹಿಂಗೆ ಕೂತ್ರೆ ಅದು ಮೋನಿಟೈಸ್ ಆಗೋದಿಲ್ಲ. ಅದು ತಿಳಿತ್ರೆ ಈ ಥರ ವಿಡಿಯೋ. ಓಕೆ, ಇಷ್ಟೆಲ್ಲ ವಿಡಿಯೋಸ್ ಕ್ವಾಲಿಟಿ ಹೇಗೆ ಇರಬೇಕು, 4Kಗೆ ಬೆಸ್ಟ್ ಕ್ಯಾಮ್ರಾ ಕ್ವಾಲಿಟಿ ಯಾವುದು, ಯೂಟ್ಯೂಬ್ ಚಾನಲ್ ಬೇಗ ಗ್ರೋತ್ ಆಗೋಕ್ಕೆ ಕ್ವಾಲಿಟಿ ಕಂಟೆಂಟ್ ಕ್ವಾಲಿಟಿ ಏನೈತಿ, HD ಕ್ವಾಲಿಟಿ ಇದ್ದರೂ ಯೂಟ್ಯೂಬ್ ಮೇಲೆ ನಡೀತೈತಿ. ಆದ್ರೆ ನಿಮ್ಮ ಕಡೆ ದುಡ್ಡಿದ್ದರೆ ಒಳ್ಳೆ ಸೋನಿ ಕ್ಯಾಮ್ರಾಗಳು ಭಾಳಷ್ಟು ಇರ್ತಾವೆ. ಯಾವುದೇ ಒಂದು ಒಳ್ಳೆ ಕ್ಯಾಮ್ರಾ, 1 ಲಕ್ಷ 1.5 ಲಕ್ಷ ರೂಪಾಯಿ ಕ್ಯಾಮ್ರಾ ತೊಗೊಂಡು ಕೂಡ ಮಾಡ್ಬೋದು. ಅಥವಾ 10,000 ರೂಪಾಯಿದ ಒಂದು ಮೊಬೈಲಿಂದ ಕೂಡ ನೀವು ಒಂದು ಯೂಟ್ಯೂಬ್ ಜರ್ನಿ ಶುರುವಾತ್ ಮಾಡ್ಬೋದು. ಇದು ಮೊಬೈಲ್ ಮೇಲೆ ಕೂಡ HD ಶೂಟ್ ಆಕೈತಿ. ಈಗ ನಾನು ಮಾಡ್ತಿರುವಂಥ ಈ ವಿಡಿಯೋನು ಕೂಡ ಒಂದು ಮೊಬೈಲ್ ವಿವೋ X80 ಮೊಬೈಲ್ನಿಂದ ಕೂಡ ಮಾಡ್ತಾ ಇದ್ದೀನಿ. ಮತ್ತು ನನ್ನ ಕಡೆ ಕ್ಯಾಮ್ರಾನೂ ಇದೆ, ಅದು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಬೇಕಾದರೆ. ಕ್ಯಾಮ್ರಾನೂ ಇದೆ ಮತ್ತು ಈ ಮೊಬೈಲಿಂದ ಶೂಟ್ ಮಾಡ್ತಾ ಇದ್ದೀನಿ. ಮೊಬೈಲಿಂದ ಕೂಡ ಮಾಡ್ಬೋದು. ಮೊದಲು ಮೊಬೈಲಿಂದ ಒಂದು ಜರ್ನಿ ಶುರು ಮಾಡಿರಿ, ಅದರಲ್ಲಿ ಏನಾದರೂ ಇನ್ಕಮ್ ನಿಮ್ಮ ಯೂಟ್ಯೂಬ್ನಿಂದ ಬರ್ಲಿಕ್ಕೆ ಚಾಲು ಮಾಡಿದ್ರೆ ಒಂದು ಒಳ್ಳೆ ಕ್ಯಾಮ್ರಾಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಸೊ ಇವತ್ತಿನ ಭಾಳಷ್ಟು ಕಮೆಂಟ್ಗಳು ನಾನು ಓದಿದೆ, ಭಾಳಷ್ಟು ಉದ್ದಾಗ್ತಾ ಇದೆ ವಿಡಿಯೋ. ಸೊ ಏನಾದರೂ ತಪ್ಪು ತಡಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಬೇಕು. ಏನಾದರೂ ನಿಮ್ಮ ಅನಿಸಿಕೆಗಳು ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗೆ ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಶುಭನ ಮುಂದಿನ ಒಂದು ಒಳ್ಳೆ ವಿಡಿಯೋನಿಗೆ ಅಲ್ಲಿ ತನ ನಮಸ್ಕಾರ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿಪ್ಪ, ಮರಿಬೇಡ್ರಿ. ನಮಸ್ಕಾರ.